ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪೇಜ್ನಲ್ಲಿ ಮುಖ್ಯ ವಿಷಯಗಳು ಯಾವುದೂ ಇಲ್ಲ. ಎರಡನೇ ಪೇಜ್ನಲ್ಲಿ ಎಜುಕೇಶನ್ ಪ್ಲಸ್ ಅಂತ ಒಂದು ಇದೆ. ಇದರಲ್ಲಿ ನಮಗೆ ಬೇಕಾದಂತಹ ಅಂಶಗಳೇನು ಸಿಕ್ಕೋದಿಲ್ಲ. ಟೀಚರ್ಸ್ಗಳಿಗೆ ಪೊಯೆಟ್ರಿಯನ್ನ ಹೇಗೆ ಅರ್ಥ ಮಾಡಿಸೋದು, ಅವರು ಆ ಮೂಲಕ ಮಕ್ಕಳಿಗೆ ಕಥೆ ಕವನಗಳನ್ನ ಹೇಗೆ ತಿಳಿಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನ ಕೊಟ್ಟಿದ್ದಾರೆ. ಇದಾದ ನಂತರ ಮುಂದಿನ ಪೇಜ್ನಲ್ಲಿ ಅಡ್ವರ್ಟೈಸ್ಮೆಂಟ್. ಇನ್ನು ಮುಖ್ಯ ಪುಟದಲ್ಲಿ ನಿನ್ನೆ ನಡೆದಂತಹ ರಿಪಬ್ಲಿಕ್ ಡೇ ಪರೇಡ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ವರ್ಷ 150 ಇಯರ್ಸ್ ಆಫ್ ಟ್ರೈಬಲ್ ಆಕ್ಟಿವಿಸ್ಟ್ ಬಿರ್ಸಾ ಮುಂಡಾ ಅವರ 150ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಟ್ರೈಬಲ್ ಆಕ್ಟಿವಿಸ್ಟ್ ಬಿರ್ಸಾ ಮುಂಡಾ ಯಾರು? ಟ್ರೈಬಲ್ ಆಕ್ಟಿವಿಸ್ಟ್, ಅದನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ 75 ಇಯರ್ಸ್ ಆಫ್ ಎನಾಕ್ಟ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಎನಾಕ್ಟ್ ಮಾಡಿ 75 ವರ್ಷಗಳನ್ನು ಸಹ ನಾವು ಈ ವರ್ಷ ಆಚರಿಸ್ತಾ ಇದ್ದೇವೆ. ಇದಾದ ನಂತರ ನಿನ್ನೆ ಬಂದಂತಹ ಗೆಸ್ಟ್ ಯಾರು? ನಿನ್ನೆ ಬಂದವರು ದ್ರೌಪದಿ ಮುರ್ಮು ಅವರ ಜೊತೆ ಇದ್ದಾರಲ್ಲ, ಪ್ರಾಬೋವೋ ಸುಬಿಯಾಂಟೋ. ಯಾವ ದೇಶದವರು ಅವರು? ಇಂಡೋನೇಷಿಯನ್ ಪ್ರೆಸಿಡೆಂಟ್ ಅವರು. ಅದೇ ರೀತಿ ಒಂದು ಮುಖ್ಯವಾದ ಅಂಶ ನೋಡ್ಕೋಬೇಕಾಗಿರೋದು ಥೀಮ್ ಫಾರ್ ದಿಸ್ ಇಯರ್ ಸ್ವರ್ಣಿಂ ಭಾರತ್, ವಿರಾಸತ್ ಆರ್ ವಿಕಾಸ್. ಏನೋದ್ರ ಅರ್ಥ ಗೋಲ್ಡನ್ ಇಂಡಿಯಾ, ಹೆರಿಟೇಜ್ ಅಂಡ್ ಡೆವಲಪ್ಮೆಂಟ್. ಈ ವರ್ಷದ ಥೀಮ್ ಏನು? ಒಂದು ಗೋಲ್ಡನ್ ಇಂಡಿಯಾ, ಅದಾದ ನಂತರ ಹೆರಿಟೇಜ್ ಮತ್ತೆ ಡೆವಲಪ್ಮೆಂಟ್. ಇದು ಈ ವರ್ಷದ ಥೀಮ್. ಇನ್ನು ಈ ಕಡೆ ನೋಡೋದಾದ್ರೆ ಗುವಾಹಟಿಯಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಇದು ಯಾವುದು ನೋಡ್ಕೊಳ್ಳಿ ಅಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಬರುತ್ತಲ್ವಾ ಒಂದು ಸಬ್ಜೆಕ್ಟ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ತರ ಅಂಶಗಳನ್ನ ನೀವು ಪ್ರಸ್ತಾಪಿಸಬಹುದು. ಇದನ್ನ ಮಾಡಿದ್ದು ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸೋಮ್. ಇದೊಂದು ಈಗ ಕೆಲವೊಂದು ಸಂಘಟನೆಗಳಿರುತ್ತಲ್ವಾ, ಏನ್ ಕರೀತಾರೆ ಅವರಿಗೆ? ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್ ಅಂತ ಕರೀತಾರೆ. ಅಂತಂದ್ರೆ ತೀವ್ರಗಾಮಿ ಸಂಘಟನೆಗಳು, ಈ ಭಯೋತ್ಪಾದಕ ಸಂಘಟನೆಗಳ ರೀತಿಯಲ್ಲೇ ಇವರು ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಇವ್ರೇನ್ ಹೇಳ್ತಾ ಇದ್ದಾರೆ? 76ನೇ ರಿಪಬ್ಲಿಕ್ ಡೇ ಮಾಡ್ತಾ ಇದ್ರಲ್ಲ ನೀವು, ಅದಕ್ಕೆ ನಮ್ಮ ಸಹಮತಿ ಇಲ್ಲ, ಇದೊಂದು ವಾರ್ನಿಂಗ್ ಅಷ್ಟೇ ಅಂತ ಗುವಾಹಟಿಯಲ್ಲಿ ಒಂದು ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ, ಒಂದು ಬ್ಲಾಸ್ಟ್ ಮಾಡಿದ್ದಾರೆ. ಇನ್ನು ಮುಂದಿನ ಅಂಶಕ್ಕೆ ಹೋಗೋದಾದ್ರೆ ನೋ ಎಕ್ಸ್ಟ್ರಾ ಅಲೋಕೇಶನ್ ಫಾರ್ MGNREGS ಅಂದ್ರೇನು? ಮಗ್ನರೇಗಾ ಅಂತ ಕೆಲವೊಂದ್ಸರಿ ಕರೀತೇವೆ, ಅಥವಾ ಮಹಾತ್ಮ ಗಾಂಧಿ ನರೇಗಾ ಅಂತ ಕರೀತೀವಲ್ವಾ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ದ ಯೂನಿಯನ್ ಗವರ್ಮೆಂಟ್ ಫ್ಲಾಗ್ಶಿಪ್ ಸ್ಕೀಮ್, ಪ್ರೊವೈಡ್ ಗ್ಯಾರಂಟಿಡ್ ಎಂಪ್ಲಾಯ್ಮೆಂಟ್ ಆಫ್ 100 days ಫಾರ್ ರೂರಲ್ ವರ್ಕರ್ಸ್. ಏನ್ ಮಾಡ್ತಾರೆ ಇದರಲ್ಲಿ? ರೂರಲ್ ವರ್ಕರ್ಸ್ ಗಳಿಗೆ ಹಳ್ಳಿಯಲ್ಲಿ 100 ದಿನಗಳ ಕಾಲ ಕೆಲಸದ ಅವಕಾಶವನ್ನು ಕೊಡ್ತಾರೆ. ಈಗ ಏನಾಗಿದೆ? ಇಟ್ ಹ್ಯಾಸ್ ನಾಟ್ ರಿಸೀವ್ಡ್ ಅನ್ ಅಡಿಷನಲ್ ಬಜೆಟರಿ ಅಲೋಕೇಶನ್ ಇನ್ 2024-25 ಡಿಸ್ಪೈಟ್ ಅ ಡೆಫಿಸಿಟ್ ರಿಸಲ್ಟಿಂಗ್ ಇನ್ ಡಿಲೇ ಇನ್ ಡಿಸ್ಬರ್ಸಲ್ ಆಫ್ ವೇಜಸ್ ಟು ವರ್ಕರ್ಸ್. ಏನಾಗ್ತಾ ಇದೆ ಅಂತಂದ್ರೆ, ಬಜೆಟ್ ನಲ್ಲಿ ಇದಕ್ಕೋಸ್ಕರ ಹಣವನ್ನ ಬಿಡುಗಡೆ ಮಾಡಿಲ್ಲ ಸರಿಯಾಗಿ. ಹಾಗಾಗಿ ಈ ಯೋಜನೆಯಿಂದ ಎಷ್ಟೋ ಜನರಿಗೆ ಹಣ ಸಿಗಬೇಕಾಗಿತ್ತಲ್ವಾ, 100 ದಿನಗಳ ಕೆಲಸ ಮಾಡಿರ್ತಾರೆ, ಅವರಿಗೆ ಸಂಬಳ ಅಥವಾ ಹಣವನ್ನು ಕೊಡಬೇಕಾಗಿರುತ್ತೆ. ಈಗ ಅದಕ್ಕೆ ಬಜೆಟ್ ಅನ್ನೇ ಅಲೋಕೇಟ್ ಮಾಡಿಲ್ಲ ಅಂತ ಅಂದ್ರೆ ಸರಿಯಾಗಿ ಹೇಗೆ ಹಣ ಕೊಡಬೇಕು? ಹಾಗಾಗಿ ಅವರಿಗೆ ಹಣ ಕೊಡ್ಲಿಕ್ಕೆ ತಡ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ ಕೆಲವು ಅಂಶಗಳನ್ನ ತಿಳ್ಕೊಳ್ಳೋಣ. ಮಗ್ನರೇಗಾ ಫುಲ್ ಫಾರ್ಮ್ ಏನು? ಇಟ್ ಇಸ್ ದ ಅಬ್ರಿವೇಶನ್ ಫಾರ್ ದಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005, 2005ರಲ್ಲಿ ತಂದಿರುವಂತಹ ಒಂದು ಕಾಯ್ದೆ ಇದು. ಇಟ್ ಇಸ್ ಅ ಲಾ ಪಾಸ್ಡ್ ಬೈ ದಿ ಇಂಡಿಯನ್ ಗವರ್ಮೆಂಟ್ ಇನ್ 2005 that guarantees the right to work to rural citizens of India. ಹಳ್ಳಿಯಲ್ಲಿರುವಂತಹ ನಾಗರಿಕರಿಗೆ ರೈಟ್ ಟು ವರ್ಕ್, ಕೆಲಸ ಮಾಡುವ ಹಕ್ಕನ್ನ ಇದು ನೀಡುತ್ತೆ. ಅಂಡರ್ ದಿಸ್ ಗವರ್ಮೆಂಟ್ ಅಶ್ಯೂರ್ಸ್ ಅ ಮಿನಿಮಮ್ ಆಫ್ 100 days ಆಫ್ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ವರ್ಕ್. ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ವರ್ಕ್ ಅಂತಂದ್ರೆ ಇದಕ್ಕೋಸ್ಕರ ಇಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಯಾವುದೇ ಹೊಸ ಸ್ಕಿಲ್ ಅನ್ನ ಕಲಿಬೇಕಾಗಿಲ್ಲ. ನಿಮ್ಮ ಒಂದು ಆರೋಗ್ಯ ಸರಿ ಇದ್ರೆ ಅಂದ್ರೆ ಸಾಮಾನ್ಯವಾಗಿ ಯಾರೇ ಬೇಕಾದ್ರೂ ಇದನ್ನ ಮಾಡಬಹುದು. ಟು ಅನ್ ಅಡಲ್ಟ್ ಮೆಂಬರ್ ಆಫ್ ಅನ್ ಎಲಿಜಿಬಲ್ ರೂರಲ್ ಹೌಸ್ ಹೋಲ್ಡ್. ಅಂದ್ರೆ ಒಂದು ಹಳ್ಳಿಯಲ್ಲಿ ಇರುವಂತಹ ಒಂದು ಜನರಿಗೆ ಇದು ಎಲಿಜಿಬಿಲಿಟಿ ಇರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕರೆಕ್ಟ್ ಆಗಿ ನೋಡೋದಾದ್ರೆ ಫಸ್ಟ್ ಏನಾಗಿರ್ಬೇಕು? ಸಿಟಿಸನ್ ಆಫ್ ಇಂಡಿಯಾ, ಭಾರತದ ನಾಗರಿಕರಾಗಿರ್ಬೇಕು. 18 ಇಯರ್ಸ್ ಆಫ್ ಏಜ್ ಎಟ್ ದ ಟೈಮ್ ಆಫ್ ಅಪ್ಲಿಕೇಶನ್. ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಅವರಿಗೆ 18 ವರ್ಷ ತುಂಬಿರ್ಬೇಕು. ರೂರಲ್ ಹೌಸ್ ಹೋಲ್ಡ್, ಹಳ್ಳಿಗೆ ಸೇರಿರ್ಬೇಕು. ವಿಲ್ಲಿಂಗ್ ಟು ಡೂ ಅನ್ಸ್ಕಿಲ್ಡ್ ವರ್ಕ್, ಯಾವುದೇ ಒಂದು ಅನ್ಸ್ಕಿಲ್ಡ್ ವರ್ಕ್ ಅನ್ನ ಕೊಟ್ರೆ ಮಾಡ್ಲಿಕ್ಕೆ ಸಿದ್ಧರಿರ್ಬೇಕು. ಅಂತ ನನಗೆ ಇಂಥ ಕೆಲಸನೇ ಆಗ್ಬೇಕು ಅಂತ ಹೇಳೋ ಹಾಗಿಲ್ಲ, ಕೊಟ್ಟ ಕೆಲಸವನ್ನ ಸರಿಯಾಗಿ ಮಾಡಬೇಕು. ಅದು ಇದಕ್ಕಿರುವ ಎಲಿಜಿಬಿಲಿಟಿಗಳು. ಇನ್ನು ಮುಂದಿನ ಪೇಜ್ಗೆ ಹೋಗೋದಾದ್ರೆ ಮುಖ್ಯ ವಿಷಯಗಳು ಯಾವುದೂ ಇಲ್ಲ. ಇಲ್ಲೊಂದು ನೋಡಿ, ಇಲ್ಲೊಂದು ಮುಖ್ಯ ವಿಷಯ: ಸ್ಟಾರ್ಟ್ಅಪ್ಸ್ ಇನ್ಕ್ಯುಬೇಟೆಡ್ ಅಟ್
NSRCEL. ಏನು ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಅಂತಂದ್ರೆ ಇನ್ಕ್ಯುಬೇಟರ್ಸ್ ಅಂತ ಬರುತ್ತೆ ಒಂದು ಟರ್ಮ್, ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ಸ್. ಏನು ಹಾಗಂದ್ರೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ಸ್ ಆರ್ ಸಪೋರ್ಟ್ ಸೆಂಟರ್ಸ್ ದಟ್ ಹೆಲ್ಪ್ ನ್ಯೂ ಬಿಸ್ನೆಸಸ್ ಗ್ರೋ. ಈಗ ಹೊಸದಾಗಿ ಯಾರೋ ಒಂದು ಸ್ಟಾರ್ಟ್ಅಪ್ ಅನ್ನ ಸ್ಥಾಪಿಸಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೊರಡಿರ್ತಾರಲ್ವಾ, ಅವರಿಗೆ ಸಪೋರ್ಟ್ ಮಾಡುವಂತಹ ಒಂದು ಕೇಂದ್ರಗಳಿವು. ಅದಕ್ಕೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ಸ್ ಅಂತ ಕರೀತೇವೆ. ದೇ ಪ್ರೊವೈಡ್ ಆಫೀಸ್ ಸ್ಪೇಸ್, ಗೈಡೆನ್ಸ್, ಫಂಡಿಂಗ್ ಕನೆಕ್ಷನ್ಸ್ ಅಂಡ್ ಟ್ರೈನಿಂಗ್ ಟು ಹೆಲ್ಪ್ ಸ್ಟಾರ್ಟ್ಅಪ್ ಸಕ್ಸೀಡ್. ಒಂದು ಸ್ಟಾರ್ಟ್ಅಪ್ ಸಕ್ಸಸ್ ಆಗಬೇಕಾದ್ರೆ ಬೇರೆ ಬೇರೆ ಅವಶ್ಯಕತೆಗಳು ಬೇಕಾಗಿರುತ್ತೆ. ಆಫೀಸ್ ಸ್ಪೇಸ್, ಸ್ಟಾರ್ಟಿಂಗ್ ಅಲ್ಲಿ ಅದರ ಹತ್ರ ಅಷ್ಟು ಹಣ ಇರೋದಿಲ್ಲ, ಐಡಿಯಾ ಮಾತ್ರ ಇರುತ್ತೆ. ಹೇಗೆ ಆ ಐಡಿಯಾವನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಕೆಲವು ಮಾಹಿತಿಗಳು ಅಥವಾ ಬೇರೆ ಬೇರೆ ಅವಕಾಶಗಳು ಅದಕ್ಕೆ ಸಿಕ್ಕಿರೋದಿಲ್ಲ. ಈಗ ಇನ್ಕ್ಯುಬೇಟರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಸಕ್ಸಸ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಆಫೀಸ್ ಸ್ಪೇಸ್ ಆಗಿರಬಹುದು, ಗೈಡೆನ್ಸ್, ಮತ್ತೆ ಫಂಡಿಂಗ್ ಕನೆಕ್ಷನ್, ಮತ್ತೆ ಟ್ರೈನಿಂಗ್, ಇವೆಲ್ಲವನ್ನ ಕೊಡ್ಲಿಕ್ಕೆ ಇರುವಂತಹ ಒಂದು ಸಪೋರ್ಟ್ ಸಿಸ್ಟಮ್ ಇದು ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ಸ್ ಅಂತ ಅದಕ್ಕೆ ಕರೀತಾರೆ. ಈಗ ಬೆಂಗಳೂರಿನಲ್ಲಿ IIMB ಇದೆ ಅಲ್ವಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, IIMB ಅಂತ ಕರೀತೇವೆ. ಅಲ್ಲಿ NSRCEL ಅಂತ ಒಂದು ಇನ್ಕ್ಯುಬೇಟರ್ ಇದೆ, ಸ್ಟಾರ್ಟ್ಅಪ್ ಗಳಿಗೆ ಸಹಾಯ ಮಾಡುವಂತಹ ಒಂದು ಸಂಸ್ಥೆ ಅಥವಾ ಒಂದು ಅಂಗ ಅದರದ್ದು. ಈಗ ಅಲ್ಲಿ ಒಂದು ಕೆಲವು ಸ್ಟಾರ್ಟ್ಅಪ್ ಗಳು ಏನ್ ಮಾಡಿವೆ ನೋಡಿ, ಸ್ಮಾರ್ಟ್ ಆನ್ ವಿಚ್ ಹ್ಯಾಸ್ ಅ ಕ್ಯಾಮ್ರಾ ಆನ್ ದಿ ರೈಟ್ ಸೈಡ್ ದಟ್ ಕನೆಕ್ಟ್ಸ್ ದಿ ಫೋನ್. ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತಂದ್ರೆ ಬೇರೆ ಬೇರೆ ಡಿಸೇಬಿಲಿಟಿ ಇರುತ್ತಲ್ವಾ ನೋಡಿ, ಮೇಕಿಂಗ್ ಸ್ಟ್ರೈಡ್ಸ್ ಇನ್ ಡಿಸೇಬಿಲಿಟಿ ಸ್ಪೇಸ್. ಅಂದ್ರೆ ದೃಷ್ಟಿಹೀನರಾಗಿರ್ಬಹುದು ಅಥವಾ ಶ್ರವಣ ದೋಷ ಇರುವವರಿಗಾಗಿರ್ಬಹುದು, ಅವರೆಲ್ಲರಿಗೂ ಉಪಯೋಗಗಳನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ಹೊಸದನ್ನ ಕಂಡು ಹಿಡಿತಾ ಇದ್ದಾರೆ. ಸನ್ ಬೋರ್ಡ್ಸ್ ಇನೋವೇಷನ್ LLP ಹ್ಯಾಸ್ ಕಮ್ ಔಟ್ ವಿತ್ ಸ್ಮಾರ್ಟ್ ಗ್ಲಾಸ್. ಇಲ್ಲಿ ತೋರಿಸ್ತಾ ಇದಾರಲ್ವಾ ಸ್ಮಾರ್ಟ್ ಗ್ಲಾಸ್, ಈ ತರ ಒಂದು ಹೊಸದಾದ ಕನ್ನಡಕ ತರ ಇರುತ್ತೆ, ಸ್ಪೆಕ್ಟಾಕಲ್ಸ್ ಕಾಲ್ಡ್ ಸ್ಮಾರ್ಟ್ ಆನ್. ಅದಕ್ಕೆ ಸ್ಮಾರ್ಟ್ ಆನ್ ಅಂತ ಕರೆದಿದ್ದಾರೆ. ವಿಚ್ ಹ್ಯಾಸ್ ಅ ಕ್ಯಾಮರಾ ಆನ್ ದಿ ರೈಟ್ ಸೈಡ್ ನಲ್ಲಿ ಒಂದು ಕ್ಯಾಮರಾ ಇರುತ್ತೆ, ದಟ್ ಕನೆಕ್ಟ್ಸ್ ಟು ದ ಫೋನ್. ಅದರಿಂದ ಫೋನ್ಗೆ ಕನೆಕ್ಟ್ ಮಾಡ್ತಾರೆ. ಡಿವೈಸ್ ಯೂಸಸ್ AI ಟು ಟ್ರಾನ್ಸ್ಫಾರ್ಮ್ ವಿಜುವಲ್ ಇಂಟು ಆಡಿಯೋ. ಆ ಒಂದು ಡಿವೈಸ್ ಇದೆಯಲ್ಲ ಅದೇನ್ ಮಾಡುತ್ತೆ, ಕ್ಯಾಮ್ರಾ ಮೂಲಕ ಕ್ಯಾಪ್ಚರ್ ಮಾಡುತ್ತೆ, ಅದನ್ನ ಆಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ. ಈಗ ದೃಷ್ಟಿ ದೋಷ ಇರೋರಿಗೆ ಆಡಿಯೋ ಕೇಳಿಸೋದ್ರ ಮೂಲಕ ಅವರಿಗೆ ಹೆಲ್ಪ್ ಆಗುತ್ತೆ. ವಿಚ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ದ ಯೂಸರ್. ಇಟ್ ಐಡೆಂಟಿಫೈಸ್ ಅನ್ ರಿಯಲ್ ಟೈಮ್ ದ ಆಬ್ಜೆಕ್ಟ್ ಅಂಡ್ ವೇರ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಯೂಸರ್ಸ್ ಪೊಸಿಷನ್ ಅಂಡ್ ಹೆಲ್ಪ್ಸ್ ಇನ್ ಮೊಬಿಲಿಟಿ ಅಂಡ್ ರಿಯಲ್ ಟೈಮ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್. ಒಬ್ರು ಎಲ್ಲಾದ್ರೂ ಒಂದು ಪ್ರದೇಶಕ್ಕೆ ಹೋಗಿದ್ದಾರೆ ಅಂತಂದ್ರೆ ಆ ಕ್ಷಣಕ್ಕೆ ಸುತ್ತಮುತ್ತಲು ಏನಾಗ್ತಾ ಇದೆ ಆ ವಾತಾವರಣದಲ್ಲಿ ಪ್ರತಿಯೊಂದನ್ನು ಸಹ ರಿಯಲ್ ಟೈಮ್ ಅಲ್ಲಿ, ಅಂದ್ರೆ ಆ ಕ್ಷಣದಲ್ಲಿ ಲೈವ್ ಆಗಿ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಅವರು ಇದರಿಂದ ತಿಳ್ಕೋಬಹುದು. ಇಟ್ ಆಲ್ಸೋ ಹೆಲ್ಪ್ಸ್ ರೀಡ್ ಡಾಕ್ಯುಮೆಂಟ್ಸ್ ಅಂಡ್ ಕರೆನ್ಸಿ. ಈಗ ಕೆಲವರು ಏನ್ ಮಾಡ್ತಾರೆ, ಇವರಿಗೆ ಕಾಣಿಸೋದಿಲ್ಲ ಅಥವಾ ಸರಿಯಾಗಿ ಗೊತ್ತಾಗೋದಿಲ್ಲ ಅಂತ ಫೇಕ್ ನೋಟ್ಸ್ ಗಳನ್ನ, ಅಂದ್ರೆ ಕಳ್ಳ ನೋಟ್ ಗಳನ್ನ ಕೊಟ್ಬಿಡ್ತಾರೆ, ಅವರಿಗೆ ಮೋಸ ಮಾಡ್ಲಿಕ್ಕೆ ಹೊರಡ್ತಾರೆ. ಆದ್ರೆ ಈ ಡಿವೈಸ್ ಯೂಸ್ ಮಾಡಿ ನಾವು ಕರೆನ್ಸಿ ಸರಿಯಾಗಿದೆ ಅಂತ ನೋಡಬಹುದು, ಅದೇ ರೀತಿ ಡಾಕ್ಯುಮೆಂಟ್ ಗಳನ್ನ ರೀಡ್ ಮಾಡಬಹುದು. ಅನದರ್ ಫೀಚರ್ ಡಿಸ್ಕ್ರೈಬ್ಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸರೌಂಡಿಂಗ್ಸ್. ಸುತ್ತಮುತ್ತಲು ಏನಾಗ್ತಾ ಇದೆ ಅನ್ನೋದನ್ನ ಸಹ ತಿಳ್ಕೋಬಹುದು. ಆಲ್ಸೋ ಮೇಕ್ಸ್ ಸ್ಟೆಮ್ ಕಂಟೆಂಟ್ ಆಕ್ಸೆಸಿಬಲ್ ವಯಾ ಇಂಟರ್ನೆಟ್ ಲರ್ನಿಂಗ್. ಇಂಟರ್ನೆಟ್ ಮೂಲಕ ಬೇರೆ ಬೇರೆ ಸ್ಟೆಮ್, ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗು, ಮ್ಯಾಥಮೆಟಿಕ್ಸ್ ಎಲ್ಲದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆ ಇನ್ನೊಂದು ಡೀಪ್ ವಿಷನ್ ಟೆಕ್ ಅಂತಿದೆ. ಇದೇನ್ ಮಾಡಿದೆ ಅಂತಂದ್ರೆ ಆಫರ್ಸ್ ಅ ಸೊಲ್ಯೂಷನ್ ಕಾಲ್ಡ್ ಲೆಟ್ಸ್ ಟಾಕ್ ಸೈನ್ ಅಂತಂದ್ರೆ, ಈಗ ನೋಡಿರಬಹುದು, ಈಗ ಮಾತನಾಡ್ಲಿಕ್ಕೆ ಬರದೇ ಇರೋರಿಗೆ ಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅವರು ಕೈಯಲ್ಲಿ ಕೆಲವೊಂದು ಸೈನ್ಗಳನ್ನ, ಕೆಲವೊಂದು ಸಂಕೇತಗಳನ್ನ ತೋರಿಸೋದ್ರ ಮೂಲಕ ಮಾತನಾಡ್ತಾರೆ. ಇಟ್ ಇಸ್ ಅ ಸೈನ್ ಲ್ಯಾಂಗ್ವೇಜ್. ಈ ಲೆಟ್ಸ್ ಟಾಕ್ ಸೈನ್ ಅನ್ನೋದೇನು, ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟೇಷನ್ ಪ್ರೋಗ್ರಾಮ್. ಸೈನ್ ಲ್ಯಾಂಗ್ವೇಜ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಥವಾ ಅದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಇದು. ಅಂದ್ರೆ ಆ ಒಂದು ಡಿವೈಸ್ ಗಳಲ್ಲಿ ಅದಿರುತ್ತೆ ಮೊದಲೇ. ದಟ್ ಕನ್ವೇಸ್ ಸೈನ್ ಟು ಟೆಕ್ಸ್ಟ್ ಅಂಡ್ ಟೆಕ್ಸ್ಟ್ ಟು ಸೈನ್. ಅವರು ಸೈನ್ ಯಾವ್ದಾದ್ರು ಒಂದು ಸಂದೇಶ ಅಥವಾ ಸಂಕೇತಗಳನ್ನು ತೋರಿಸಿದ್ರೆ ಅದನ್ನ ಟೆಕ್ಸ್ಟ್ ಆಗಿ ಬೇರೆ ಭಾಷೆಗೆ ಕನ್ವರ್ಟ್ ಮಾಡುತ್ತೆ. ಟೆಕ್ಸ್ಟ್ ಇರೋದನ್ನ ಮತ್ತೆ ಸೈನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಫಾರ್ ದಿ ಹಿಯರಿಂಗ್ ಇಂಪೇರ್ಡ್, ಕಿವಿ ಕೇಳದೇ ಇರೋರಿಗೆ ಇದರಿಂದ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಂತಹ ಸ್ಟಾರ್ಟ್ಅಪ್ ಗಳು ಈಗ ಹೆಚ್ಚು ಮುನ್ನೆಲೆಗೆ ಬರ್ತಾ ಇವೆ. ನಿಮ್ಗೆ ಈ ವಿಷಯ ಎಲ್ಲಿ ಹೆಲ್ಪ್ ಆಗಬಹುದು ಅಂತಂದ್ರೆ, AI ರಿಲೇಟೆಡ್ ಆಗಿ ಕೆಲವೊಂದ್ಸರಿ ಮೇನ್ಸ್ ನಲ್ಲಿ ಕ್ವಶನ್ ಬಂದಿದೆ. ಆಗ ನೀವು AI ಇಂದ ಕೇವಲ ಎಥಿಕಲ್ ಮತ್ತೆ ಪ್ರೈವಸಿಗೆ ಹಾರ್ಮ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೇವೆ, ಅದರ ಜೊತೆಗೆ ಎಷ್ಟೋ ಯೂಸ್ ಗಳು ಆಗ್ತಾ ಇದೆ. ಒಂದು ಡಿಸ್ಅಡ್ವಾಂಟೇಜಸ್, ಅದ್ರ ಜೊತೆ ಅಡ್ವಾಂಟೇಜಸ್ ಎರಡೂ ಸಹ AI ಇದೆ. ಸೊ AI ಇಸ್ ಅ ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಕರೀತೇವೆ. ಎರಡು ಅಲಗಿನ ಕತ್ತಿ, ಅಂದ್ರೆ ಎರಡು ಪ್ರಯೋಜನಗಳು ಇದೆ ಮತ್ತೆ ಅದರಿಂದ ಕೆಲವು ಹಾನಿಕಾರಕ ಅಂಶಗಳು ಇದೆ. ಅಂತ ಸಂದರ್ಭದಲ್ಲಿ ನೀವು ಇಂತಹ ಒಂದು ಸ್ಟಾರ್ಟ್ಅಪ್ ಗಳನ್ನ ನೀವು ಹೆಸರಿಸಬಹುದು. ಮುಂದಿನ ಪೇಜ್ಗೆ ಹೋಗೋಣ. BMTC ಅವರ ಅಡ್ವರ್ಟೈಸ್ಮೆಂಟ್ ಬೇಡ ನಮ್ಗೆ. ಅದಾದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ, ಮುಖ್ಯವಾದ ಅಂಶಗಳಿಲ್ಲ ಇದರಲ್ಲಿ. ಮುಂದಿನ ಪೇಜ್ ನಲ್ಲಿ
ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಆಗೋ ತರ ನಾವು ನಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದನ್ನ ಪಾಲಿಸೋಣ. ಇನ್ನು ಮೇಕಿಂಗ್ ಮ್ಯೂಸಿಕ್ ಇಟ್ ಫೀಲ್ಸ್ ಲೈಕ್ ಅ ಮೂವಿ, ಒಂದು ಮ್ಯೂಸಿಕ್ ಬಗ್ಗೆ ಹಲವಾರು ಬೇರೆ ಬೇರೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಪಿಕ್ಚರ್ನ ಚಲನಚಿತ್ರದ ರಿವ್ಯೂ ಕೊಟ್ಟಿದ್ದಾರೆ, ಅದು ಬೇಕಾಗೋಲ್ಲ. ನೆಕ್ಸ್ಟ್ ಮಂತ್ರ ಮಾಂಗಲ್ಯ, ಇದು ಹೆಚ್ಚಾಗಿ KS ಅಥವಾ ಕೆಲವು ಪ್ರಬಂಧಗಳಲ್ಲಿ ನೀವು ಬಳಸಬಹುದು. ಮಂತ್ರ ಮಾಂಗಲ್ಯ ಅನ್ನೋದ್ರ ಬಗ್ಗೆ ನೀವು ಕೇಳಿರಬಹುದು. ಮುಖ್ಯವಾಗಿ ಕುವೆಂಪು ಅವರು ಈ ಒಂದು ಪರಿಕಲ್ಪನೆಯನ್ನ ಪರಿಚಯಿಸಿದವರು. ಕುವೆಂಪು ಜ್ಞಾನಪೀಠ ಅವಾರ್ಡಿ ಇಸ್ ಅ ನೇಟಿವ್ ಆಫ್ ಕುಪ್ಪಳಿ. ನಿಮ್ಗೆ ಅದು ಗೊತ್ತು, ಕುಪ್ಪಳಿಯವರವರು. He propagated simple marriage by holding his son, also noted writer ಪೂರ್ಣಚಂದ್ರ ತೇಜಸ್ವಿ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ತಮ್ಮ ಮಗ ಗೊತ್ತಲ್ವಾ ತೇಜಸ್ವಿ ಅವರು, ಅವರ ಮದುವೆಯನ್ನ ಈ ಮಂತ್ರ ಮಾಂಗಲ್ಯದ ಮೂಲಕ ನಡೆಸಿದ್ದಾರೆ. ಅಂತಂದ್ರೆ ಇಲ್ಲಿ ಅದ್ದೂರಿಯಾಗಿ ಯಾವುದೇ ಆಚರಣೆಗಳು ನಡೆಯೋದಿಲ್ಲ. ಸಿಂಪಲ್ ಆಗಿ ಕುವೆಂಪು ಅವರು ಮೊದಲೇ ಕೆಲವೊಂದು ಟೆಕ್ಸ್ಟ್ ಅನ್ನ ಅದಕ್ಕೋಸ್ಕರ ರೆಡಿ ಮಾಡಿದ್ದಾರೆ. ಆ ಮೂಲಕ ಸಿಂಪಲ್ ಆಗಿ ಮದುವೆ ನಡೆದ್ಬಿಡುತ್ತೆ. ದೇರ್ ವಾಸ್ ನೋ ಪ್ಲೇಸ್ ಫಾರ್ ಸಂಸ್ಕೃತ ಮಂತ್ರ, ಸಂಸ್ಕೃತದ ಕೆಲವು ಮಂತ್ರಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಅಂಡ್ ರಿಚುವಲ್ಸ್, ಬೇರೆ ಬೇರೆ ಯಾವುದು ಸಾಂಪ್ರದಾಯಿಕ ಆಚರಣೆಗಳಿರುತ್ತಲ್ವಾ ಅದಕ್ಕೂ ಅವಕಾಶ ಇರೋದಿಲ್ಲ. ಪೋಯೆಟ್ ಪ್ರಿಪೇರ್ಡ್ ಅ ಟೆಕ್ಸ್ಟ್ ದಟ್ ಸರ್ವ್ಡ್ ಆಸ್ ಅ ವೆಡ್ಡಿಂಗ್ ಆತ್. ಅಂತಂದ್ರೆ ಒಂದು ಪ್ರತಿಜ್ಞೆ ಮಾಡೋ ತರ ಇರುತ್ತೆ ಅದು. ನೀವು ಅದನ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಂಟರ್ನೆಟ್ ಅಲ್ಲಿ. ಮಂತ್ರ ಮಾಂಗಲ್ಯ ಅಂತಂದ್ರೆ ಅಲ್ಲಿ ಕೆಲವೊಂದು ಪ್ರತಿಜ್ಞೆ ಅಥವಾ ಕೆಲವೊಂದು ಹೇಳಿಕೆಗಳಿರುತ್ತೆ. ನಾನು ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೇನೆ ಮದುವೆ, ಮತ್ತೆ ನಾನು ಎಲ್ಲದಕ್ಕೂ ಬದ್ಧ ಆಗಿರ್ತೇನೆ, ಈ ರೀತಿಯ ಕೆಲವೊಂದು ಅಂಶಗಳಿರಬಹುದು. ಅದನ್ನ ಕುವೆಂಪು ಅವರು ಪರಿಚಯಿಸಿದವರು. ನೆಕ್ಸ್ಟ್ ದ ಟೆಕ್ಸ್ಟ್ ವಾಸ್ ಲೇಟರ್ ಕಾಲ್ಡ್ ಮಂತ್ರ ಮಾಂಗಲ್ಯ, ಅದನ್ನ ನೆಕ್ಸ್ಟ್ ಮಂತ್ರ ಮಾಂಗಲ್ಯ ಅಂತ ಕರೆದಿದ್ದಾರೆ. ಆದ್ರೆ ಈಗ ಇಲ್ಲಿ ಸುದ್ದಿ ಯಾಕೆ ಬಂದಿದೆ ಅಂತಂದ್ರೆ ಮಂತ್ರ ಮಾಂಗಲ್ಯದ ಹೆಸರಲ್ಲಿ ಕೆಲವೊಂದು ಅದ್ದೂರಿ ಮದುವೆಗಳನ್ನ ನಡೆಸಿದ್ದಾರೆ. ಯಾವುದೊಂದು ಮದುವೆ ಅದ್ದೂರಿಯಾಗಿ ಆಗಿದೆ ಕುಪ್ಪಳ್ಳಿಯಲ್ಲಿ ಅನ್ನುವಂತಹ ಒಂದು ವಿಷಯ ಹಲವಾರು ಜನರ ಟೀಕೆಗೆ ಕಾರಣ ಆಗಿದೆ. ಇದನ್ನ ಎಲ್ಲೂ ಉಪಯೋಗಿಸ್ಕೊಳ್ಬಹುದು ಅಂತಂದ್ರೆ ಒಂದು ಎಥಿಕ್ಸ್ ಅಲ್ಲಿ, ಅಂತಂದ್ರೆ ನಾವು ಅದ್ದೂರಿಯಾಗಿ ಮದುವೆ ನಡೆಸೋ ಅವಶ್ಯಕತೆ ಇದೆಯಾ? ಕುವೆಂಪು ಅವರು ಆಗಿನ ಕಾಲದಲ್ಲೇ ಎಷ್ಟೋ ಹೊಸ ಹೊಸ ಬೆಳವಣಿಗೆಗಳ ಮೂಲಕ ಮಂತ್ರ ಮಾಂಗಲ್ಯದಂತಹ ಕೆಲವೊಂದು ಪರಿಕಲ್ಪನೆಗಳನ್ನ ನಮ್ಮ ಮುಂದೆ ಇಟ್ಟಿದ್ರು. ಅದಕ್ಕೆ ನಾವು ಹೋಗಬಹುದಾ? ಅದನ್ನ ನಾವು ಅಳವಡಿಸ್ಕೊಳ್ಬಹುದಾ? ಅಥವಾ ಯಾವ ರೀತಿ ಹಿಂದಿನ ವರ್ಷ ನೋಡಿದ್ವಲ್ವಾ, ಅಂಬಾನಿ ಮದುವೆಗೆ ಎಷ್ಟು ಖರ್ಚಾಗುತ್ತೆ ಅಂತ ದೊಡ್ಡ ದೊಡ್ಡ ಲೆಕ್ಕಾಚಾರಗಳು ಬಂದಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಪರಿಕಲ್ಪನೆಯನ್ನ ಸಹ ನೀವು ನಿಮ್ಮ ಎಸ್ಸೆಗಳಲ್ಲಿ ಬಳಸ್ಕೊಳ್ಬಹುದು. ಮುಂದಿನ ಪೇಜ್ಗೆ ಹೋಗೋಣ. ಕೆಲವು ಅಡ್ವರ್ಟೈಸ್ಮೆಂಟ್ಗಳಿದೆ, ಬೇಕಾಗೋದಿಲ್ಲ. ಇನ್ನು ಇಲ್ಲೇನ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಮುಖ್ಯವಾದ ಅಂಶ ಜೀನೋಸೈಡ್ ಅಂಡ್ ದಿ ವರ್ಲ್ಡ್ಸ್ ಅವೈಡೆಡ್ ಗೇಸ್. ಎಷ್ಟೋ ವರ್ಷಗಳಿಂದ ಮಹಾಯುದ್ಧ ಆಯಿತು, ಬೇರೆ ಬೇರೆ ಯುದ್ಧಗಳು, ದೇಶಗಳ ನಡುವೆ ಬೇರೆ ಬೇರೆ ಹೋರಾಟಗಳು, ಸಂಘರ್ಷಗಳು ನಡೀತಾನೆ ಇದೆ. ಆದ್ರೆ ಏನ್ ಹೇಳ್ತಾರೆ ಪ್ರತಿ ಬಾರಿ, ಇದೇ ಲಾಸ್ಟ್, ಇನ್ನು ಮುಂದೆ ಈ ತರ ದುರ್ಘಟನೆಗಳು ನಡೆಯೋದಿಲ್ಲ, ಇನ್ನು ಮುಂದೆ ಈ ತರ ಯಾವುದೇ ಘಟನೆಗಳು ನಡೆಯದೇ ಇರೋ ತರ ನಾವು ನೋಡ್ಕೋತೇವೆ ಅಂತ ಜಗತ್ತಿನ ಎಲ್ಲ ನಾಯಕರು, USA ಮತ್ತೆ UN ಎಲ್ಲ ಹೇಳ್ತವೆ. ಆದ್ರೆ ಮತ್ತದೇ ಪರಿಸ್ಥಿತಿ ಮುಂದುವರಿತಾ ಹೋಗುತ್ತೆ. ಸ್ವಲ್ಪ ವರ್ಷ ಸುಮ್ಮನಾಗ್ಬಿಡುತ್ತೆ, ಮತ್ತೆ ಈ ತರ ಹೊಸ ಹೊಸ ಯುದ್ಧಗಳು ಸ್ಟಾರ್ಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಮುಖ್ಯವಾಗಿ ನಾಯಕರು ಇರ್ತಾರಲ್ವಾ, ಅವರಿಗೆ ಏನು ಆಗೋದಿಲ್ಲ. ಆದ್ರೆ ಆ ಒಂದು ಯುದ್ಧದಿಂದ ಪ್ರಾಣ ಕಳ್ಕೊಳ್ಳೋರು ಅಮಾಯಕರು. ಎಷ್ಟೋ ಜನರು ಆ ಯುದ್ಧದ ಕಲ್ಪನೆ ಇಲ್ಲದೆ ಇರೋರು ಅದರಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರ ಮಾರಣ ಹತ್ಯೆ ಆಗ್ತಾ ಇದೆ, ನರಹೋಮ ನಡೀತಾ ಇದೆ ಇದರಿಂದ. ಹಾಗಾಗಿ ದೊಡ್ಡ ದೊಡ್ಡ ನಾಯಕರನ್ನ ತಪ್ಪಿಸ್ಕೊಂಡ್ ಬಿಡ್ತಾರೆ. ಅವ್ರಿರೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ, ಮತ್ತೆ ಅವರಿಗೆ ಎಲ್ಲಾ ರಕ್ಷಣೆಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಜನರು ಏನ್ ಮಾಡಿರ್ತಾರೆ ಪಾಪ, ಅವರನ್ನ ರಕ್ಷಿಸ್ಲಿಕ್ಕೆ ಯಾರು ಹೋಗೋದಿಲ್ಲ. ಹಾಗಾಗಿ ಯುದ್ಧಗಳು ನಡೀತಾ ಇರುತ್ತೆ. ಜಗತ್ತು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಅಂತ ಇದ್ರ ಬಗ್ಗೆ. ಜಗತ್ತು ಅಂತಂದ್ರೆ ಬೇರೆ ಬೇರೆ ದೇಶಗಳು ಈ ತರ ಯುದ್ಧ ನಡೀತಾ ಇದ್ರು ಮತ್ತೆ ಅದು ಹಳೆ ಚಾಳಿಯನ್ನ ಮುಂದುವರಿಸ್ತಾ ಹೋಗುತ್ತೆ. ಎಷ್ಟು ಜನ ಸತ್ತು ಹೋಗಿದ್ದಾರೆ, ಎಷ್ಟೋ ಪ್ರಾಣ ಹಾನಿಯಾಗಿದೆ, ಸಂಪನ್ಮೂಲಗಳು ಹಾನಿ ಆಗ್ತಾ ಇದೆ. ಇದೆಲ್ಲದ ನಡೀತಾ ಇದ್ರು ಸಹ ಜಗತ್ತೆಲ್ಲ ಒಟ್ಟಾಗಿ ಇದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಲಿಕ್ಕೆ ಮುಂದಾಗೋದಿಲ್ಲ, ಮತ್ತೆ ಅದೇ ಮುಂದುವರಿತಾ ಇರುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ ಅವರು. ಇನ್ನು ಈ ಕಡೆ ಇರುವಂತಹ ರಿಪಬ್ಲಿಕನ್ ಜರ್ನಿಯಲ್ಲಿ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಪ್ರೆಸಿಡೆಂಟ್ ಅವರು ಪ್ರತಿ ವರ್ಷ ಭಾಷಣ ಮಾಡ್ತಾರೆ ರಿಪಬ್ಲಿಕ್ ಡೇ ದಿನ. ಅಂತಂದ್ರೆ ಅವರ ಒಂದು ಸ್ಪೀಚ್ ಇರುತ್ತಲ್ವಾ, ಈ ವರ್ಷ ಅವ್ರ ಸ್ಪೀಚ್ ಅಲ್ಲಿ ಏನ್ ಹೇಳಿದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದನ್ನ ಎಲ್ಲ ಕಡೆ ಜಾರಿಗೆ ತರಬೇಕು. ಹಾಗಾದಾಗ ಏನಾಗುತ್ತೆ, ಪಾಲಿಸಿ ಪ್ಯಾರಾಲಿಸಿಸ್ ಅಂತ ನಿನ್ನೆ ಹೇಳಿದ್ವಿ. ಅಂತಂದ್ರೆ ಈಗ ಒಂದೇ ಸಾರಿ ಎಲ್ಲ ಕಡೆ ಎಲೆಕ್ಷನ್ ಆಗ್ಬಿಟ್ರೆ ಆವಾಗ ಏನಾಗುತ್ತೆ, ಎಲ್ಲ ಮತ್ತೆ ಪ್ರತಿ ಸಾರಿ ಕೇಂದ್ರದಲ್ಲಿ ಒಂದ್ಸಾರಿ ಎಲೆಕ್ಷನ್ ಆಗುತ್ತೆ, ಆವಾಗ ಒಂದ್ಸಾರಿ ಎಲ್ಲ ಸ್ಟೇಟ್ಗಳು ಅದಕ್ಕೋಸ್ಕರ ಪ್ರಚಾರ ಮಾಡ್ಬೇಕು, ರಾಜ್ಯದಲ್ಲಿ ಮತ್ತೆ ಎಲೆಕ್ಷನ್ ಆಗುತ್ತೆ, ಮತ್ತೆ ಪ್ರಚಾರಕ್ಕೆ ತೊಡಗಿಸ್ಕೊಳ್ತಾರೆ. ಹೀಗ್ ಮಾಡ್ತಾ ಹೋದ್ರೆ ಸರಿಯಾಗಿ ಕಾರ್ಯನಿರ್ವಹಿಸೋದು ಯಾವಾಗ ನಾಯಕರು ಅಂತಂದ್ರೆ ಅವರಿಗೆ ಸರಿಯಾಗಿ ತಮ್ಮ ನೀತಿಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಸಮಯ ಸಿಕ್ಕೋದೇ ಇಲ್ಲ. ಬರೀ ಪ್ರಚಾರ ಮತ್ತೆ ಇಲ್ಲ ಸಲ್ಲದ ಆಕ್ಟಿವಿಟೀಸ್ಗಳಲ್ಲಿ ಅವರು ಕಾಲ ಕಳೀತಾರೆ. ಅವಾಗ ಪಾಲಿಸಿ ಪ್ಯಾರಲೈಸ್ ಆಗುತ್ತೆ, ಅಂತಂದ್ರೆ ಬೇರೆ ಬೇರೆ ನೀತಿಗಳು ನಿಂತು ಹೋಗ್ಬಿಡುತ್ತೆ. ಈಗ ಒಂದು ವೇಳೆ ಒನ್ ನೇಷನ್ ಒನ್ ಎಲೆಕ್ಷನ್ ಇಲ್ಲಿ ಏನ್ ಮಾಡ್ತಾರೆ, ಒಂದೇ ಸಾರಿ ಎಲ್ಲ ಕಡೆ ಚುನಾವಣೆ ನಡೆಸ್ಬಿಡೋದು. ಹಾಗಾದಾಗ ಅವರು ಮತ್ತೆ ಮತ್ತೆ ಈ ಪ್ರಚಾರ, ಬೇರೆ ಬೇರೆ ಕಾರ್ಯಕ್ರಮಗಳಿಗೋಸ್ಕರ, ರ್ಯಾಲಿಗಳಿಗೋಸ್ಕರ ಹೋಗುವ ಅವಶ್ಯಕತೆ ಇರೋದಿಲ್ಲ. ಕೇವಲ ಪಾಲಿಸಿ ಮೇಲೆ ಫೋಕಸ್ ಮಾಡಬಹುದು ಅಂತ ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಹೇಳಿದ್ರು.
ಆದ್ರೆ ಇವ್ರೇನ್ ಹೇಳ್ತಾರೆ ಎಡಿಟೋರಿಯಲ್ ಅಲ್ಲಿ ಅಂತಂದ್ರೆ, ಈಗ ಮುಖ್ಯವಾಗಿ ಅವರು ಸರ್ಕಾರ ಈಗ ನಡೀತಾ ಇದೆಯಲ್ಲ ಸರ್ಕಾರ, ಬಿಜೆಪಿ ಸರ್ಕಾರ, ಅದರ ಪರವಾಗಿ ಮಾತನಾಡ್ಬಿಟ್ಟಿದ್ದಾರೆ. ಅಂತಂದ್ರೆ ಬೇರೆ ಬೇರೆ ಪಕ್ಷಗಳು, ವಿಪಕ್ಷಗಳಿದೆಯಲ್ವಾ, ಅವರೆಲ್ಲ ಇದಕ್ಕೆ ಸಹಮತಿನ ತೋರಿಸ್ತಾ ಇಲ್ಲ. ಹಾಗಾಗಿ ಇವರು ಈಗ ಇರುವ ಪಕ್ಷವನ್ನ ವಹಿಸ್ಕೊಂಡು ಮಾತನಾಡಬಾರದಿತ್ತು. ಅದನ್ನ ಇನ್ನೂ ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಅದನ್ನ ಮಾತನಾಡಬೇಕಿತ್ತು, ಆ ವಿಷಯನ ಪ್ರಸ್ತಾಪಿಸಬೇಕಿತ್ತು. ಕೇವಲ ಒಂದೇ ಪಕ್ಷದ ಪ್ರಕಾರ ಹೋಗ್ಲಿಕ್ಕೆ ಆಗಲ್ಲ. ರಾಷ್ಟ್ರಪತಿ ಆದವರು ಅವರು ದೇಶದ ಎಲ್ಲಾ ಪ್ರಜೆಗಳನ್ನ, ಪಕ್ಷಗಳನ್ನ ಸರಿಯಾಗಿ ಪರಿಗಣಿಸಬೇಕು ಅಂತ ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾರೆ. ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಬೇರೆ ಬೇರೆಯವರು, ಅಂದ್ರೆ ಖರ್ಗೆ ಅವರು ಇದಾರಲ್ವಾ, ಪ್ರತಿಪಕ್ಷದ ನಾಯಕ, ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು, ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಇದು ಮಾಡ್ಬಿಟ್ರೆ ಒನ್ ನೇಷನ್ ಒನ್ ಪಾರ್ಟಿ ಆಗ್ಬಿಡುತ್ತೆ. ಅಂತಂದ್ರೆ ಒಂದ್ ದೇಶ ಇರುತ್ತೆ, ಅದಕ್ಕೆ ಒಂದೇ ಪಾರ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು. ತಾವು ಬೇರೆಯವರು ಹೇಳಿದಕ್ಕೆ ಅವಕಾಶನೇ ಇರೋದಿಲ್ಲ ಇಲ್ಲಿ ಅನ್ನೋ ಕೆಲವೊಂದು ಟೀಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ದ ಫಸ್ಟ್ ಸಿಟಿಸನ್ ಇಸ್ ನಾಟ್ ಡ್ರಾನ್ ಇನ್ ಟು ವಾಟ್ ಇಸ್ ಎಸೆನ್ಷಿಯಲಿ ಅ ಪಾರ್ಟಿಸನ್ ಪೊಲಿಟಿಕಲ್ ಡಿಬೇಟ್. ಇದರ ಬಗ್ಗೆ ತುಂಬಾ ಡಿಬೇಟ್ಗಳು ಇರೋದ್ರಿಂದ ಭಾರತದ ಮೊದಲ ವ್ಯಕ್ತಿ ಅಥವಾ ಮೊದಲ ಸಿಟಿಸನ್ ಅಂತ ಕರೆಸ್ಕೊಳ್ತಾರಲ್ವಾ ರಾಷ್ಟ್ರಪತಿಯವರು, ಅವರು ಈ ಡಿಬೇಟ್ ನಲ್ಲಿ ಯಾಕೆ ತಲೆ ಹಾಕಬೇಕು? ಅವರು ಅವ್ರ ಪಾಡಿಗಿರ್ಬೇಕು, ಮತ್ತೆ ಎಲ್ಲರನ್ನ ಸಮಾನವಾಗಿ ಪರಿಗಣಿಸಬೇಕು. ಇಂತಹ ವಿಷಯಗಳಿಂದ ಸುಮ್ಮನೆ ವಿವಾದ ಕ್ರಿಯೇಟ್ ಆಗೋದು ಯಾಕೆ? ಅದು ಬೇಕಾಗಿರ್ಲಿಲ್ಲ ಅಂತ ಈ ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಕೆಳಗಡೆ ನೋಡಿದ್ರೆ ಇಂಡಿಯಾ ವಿತ್ ಇಂಡೋನೇಷಿಯಾ, ಭಾರತ ಮತ್ತೆ ಇಂಡೋನೇಷಿಯಾದ ಸಂಬಂಧ ಇನ್ನಷ್ಟು ಚೆನ್ನಾಗಿ ಆಗ್ತಾ ಇದೆ. ಇಂಡೋನೇಷಿಯಾದ ಪ್ರೆಸಿಡೆಂಟ್ ಅವರು ಈಗ ಬಂದಿದ್ದಾರಲ್ವಾ. ಅಂದ್ರೆ ಹಿಸ್ಟೋರಿಕಲಿ ಸಹ ನೋಡೋದಾದ್ರೆ ಅಲ್ಲೂ ಸಹ ಹಿಂದೂಯಿಸಂ ಹೆಚ್ಚು ವ್ಯಾಪ್ತಿಯಲ್ಲಿದೆ. ಬಹಳ ಹಿಂದಿನ ಕಾಲದಿಂದ ಅಲ್ಲಿ ಯೂಸ್ ಆಫ್ ವೇದಿಕ್ ಸ್ಕ್ರಿಪ್ಚರ್, ಸಂಸ್ಕೃತ ವರ್ಕ್ಸ್ ಅಂತಂದ್ರೆ ಈ ಸಂಸ್ಕೃತ ವೇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಹಿಂದಿನಿಂದ ಅವರು ಆಚರಿಸ್ಕೊತಾ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಇದರಿಂದ ಹಲವಾರು ಬೆಳವಣಿಗೆಗಳು ಆಗುತ್ತೆ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಈ ಕಡೆ ನೋಡೋದಾದ್ರೆ ಚೆಕ್ ಲಿಸ್ಟ್ ಫಾರ್ ದಿ ಥ್ರೂ ಹೆಲಿಕಾಪ್ಟರ್ ಇನ್ವೆಸ್ಟಿಗೇಷನ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಹೆಲಿಕಾಪ್ಟರ್ ಕ್ರಾಶ್ ಅಂಡ್ ಗ್ರೌಂಡಿಂಗ್. An Indian Coast Guard Dhruv helicopter crashed on January 5th, 2025. ಜನವರಿ 5ನೇ ತಾರೀಕಿಗೆ ಒಂದು ಧ್ರುವ್ ಹೆಲಿಕಾಪ್ಟರ್ ಕ್ರಾಶ್ ಆಗಿದೆ. ಲೀಡಿಂಗ್ ಟು ಧ್ರುವ್ ಹೆಲಿಕಾಪ್ಟರ್ಸ್ ಬೀಯಿಂಗ್ ಗ್ರೌಂಡೆಡ್ ಫಾರ್ ಸೇಫ್ಟಿ ಚೆಕ್ಸ್. ಅದರಿಂದ ಸರಿಯಾಗಿ ಅವರು ಆ ಒಂದು ಹೆಲಿಕಾಪ್ಟರ್ ಕಾರ್ಯನಿರ್ವಹಿಸ್ತಾ ಇದೆಯಾ ಚೆಕ್ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅದರ ಸಂಬಂಧಪಟ್ಟವಾಗಿ ಕೆಲವೊಂದು ವಿಷಯಗಳನ್ನು ಇವರು ಪ್ರಸ್ತಾಪಿಸ್ತಾ ಇದ್ದಾರೆ. ಆನ್ಗೋಯಿಂಗ್ ಸೇಫ್ಟಿ ಇಶ್ಯೂಸ್. ಧ್ರುವ್ ಹೆಲಿಕಾಪ್ಟರ್ ಹ್ಯಾಸ್ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್ ಓವರ್ ದ ಇಯರ್ಸ್. ಎಷ್ಟೋ ವರ್ಷಗಳಿಂದ ಆ ಧ್ರುವ್ ಹೆಲಿಕಾಪ್ಟರ್ ನಲ್ಲಿ ಹಲವಾರು ಸಮಸ್ಯೆಗಳು ಕಂಡು ಬರ್ತಾ ಇತ್ತು. ಲೈಕ್ ಗಿಯರ್ ಬಾಕ್ಸ್ ಫೇಲ್ಯೂರ್ ಆಗೋದು, ವೈಬ್ರೇಷನ್ ಸರಿಯಾಗಿ ಆಗದೆ ಇರೋದು, ಸ್ಪೇಸ್ ಪಾರ್ಟ್ ಶಾರ್ಟೇಜ್ ಆಗೋದು, ಸ್ಪೇರ್ ಪಾರ್ಟ್. ನೆಕ್ಸ್ಟ್ ಸೀರಿಯಸ್ ಫ್ಲೈಟ್ ಕಂಟ್ರೋಲ್ ಇಶ್ಯೂ, ಅದು ಸಹ ಇಲ್ಲಿ ಕೆಲವೊಂದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇರೋ ತರ ಕೆಲವೊಂದು ಇಶ್ಯೂಗಳು ಕಂಡು ಬರ್ತಾ ಇತ್ತು. ನೀಡ್ ಫಾರ್ ಪ್ರಾಪರ್ ಇನ್ವೆಸ್ಟಿಗೇಷನ್, ಹಾಗಾಗಿ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಸಿನ್ಸ್ ಸಿಮಿಲರ್ ಆಕ್ಸಿಡೆಂಟ್ ಹ್ಯಾವ್ ಹ್ಯಾಪನ್ ಬಿಫೋರ್, ಎಕ್ಸ್ಪರ್ಟ್ಸ್ ಫ್ರಮ್ ಔಟ್ಸೈಡ್ ಆರ್ಗನೈಸೇಷನ್, ಅಂತಂದ್ರೆ ಬೇರೆ ಬೇರೆ ಎಕ್ಸ್ಪರ್ಟ್ ಗಳನ್ನ ತಂದು ಅವರ ಮೂಲಕ ನಾವು ಸರಿಯಾಗಿ ಪರಿಶೀಲನೆ ನಡೆಸಬೇಕು. ಮತ್ತೆ ಸ್ಲೋ ಫಿಕ್ಸಸ್ ಅಂಡ್ ಡಿಲೇಸ್. ಫಾಸ್ಟ್ ಸೇಫ್ಟಿ ರಿಕಮೆಂಡೇಶನ್ ಹ್ಯಾವ್ ಟೇಕನ್ ಟೂ ಲಾಂಗ್ ಟು ಬಿ ಇಂಪ್ಲಿಮೆಂಟೆಡ್. ಮೊದಲೇ ಎಷ್ಟೋ ಬೇರೆ ಬೇರೆ ಕ್ರಮಗಳನ್ನ ಹೇಳಿದ್ರು ಈ ರೀತಿ ಸರಿ ಮಾಡ್ಕೊಳ್ಳಿ ಅಂತ, ಆದ್ರೆ ಅವು ಎಲ್ಲವನ್ನ ಅಳವಡಿಸಲಿಕ್ಕೆ ಬಹಳ ಟೈಮ್ ತಗೊಳ್ತಾ ಇದ್ದಾರೆ, ಸರಿಯಾಗಿ ಅವುಗಳನ್ನೆಲ್ಲ ಪಾಲಿಸ್ತಾ ಇಲ್ಲ. ಇನ್ನು ರೆಸ್ಪಾನ್ಸಿಬಿಲಿಟಿ ಅಂಡ್ ಕ್ವಾಲಿಟಿ ಕಂಟ್ರೋಲ್, HAL ಅಂತ ಕೇಳಿದ್ರಲ್ವಾ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಅದು ಏನ್ ಮಾಡುತ್ತೆ, ಹೆಲಿಕಾಪ್ಟರ್ ಅನ್ನ ಬಿಲ್ಡ್ ಮಾಡುತ್ತೆ. ಇನ್ನೊಂದಿದೆ ಸೆಮಿಲಾಕ್ ಅಂತ, ಅದು ಸೇಫ್ಟಿ ಕರೆಕ್ಟ್ ಆಗಿದೆಯಾ ಅದರಲ್ಲಿ ಅಂತ ಚೆಕ್ ಮಾಡುತ್ತೆ. ಹಾಗಾಗಿ ಈ ಎರಡು ಒಂದು ಸಂಸ್ಥೆಗಳನ್ನ ಎಲ್ಲ ಆಕ್ಸಿಡೆಂಟ್ ಗಳಿಗೆ, ಕ್ರಾಶ್ ಗಳಿಗೆ ಹೊಣೆಗಾರಿಕೆ ಆಗಿ ಅದರ ಎಲ್ಲ ಹೊಣೆಗಾರಿಕೆಯನ್ನ ಈ ಎರಡು ಸಂಸ್ಥೆಗಳಿಗೆ ವಹಿಸಬೇಕು. ಹಾಗಾಗಿ ಅವರು ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಿಲ್ಡ್ ಮಾಡೋದಾಗ್ಲಿ, ಅದರ ಸೇಫ್ಟಿನ ಚೆಕ್ ಮಾಡೋದಾಗ್ಲಿ ಮಾಡಬೇಕು. ಫ್ಯೂಚರ್ ಹೆಲಿಕಾಪ್ಟರ್ ಪ್ರೋಗ್ರಾಮ್ಸ್ ಎಟ್ ರಿಸ್ಕ್, ಅಂದ್ರೆ ಈಗ ಧ್ರುವ್ ತರಾನೇ ಬೇರೆ ಬೇರೆ ಹೆಲಿಕಾಪ್ಟರ್ಗಳು ಇಂತಹ ಕೆಲವೊಂದು ಭಾಗಗಳನ್ನ ಬಳಸ್ತಾ ಇರುತ್ತವೆ. ಹಾಗಾಗಿ ಮುಂದೆಯೂ ಸಹ ಒಂದು ವೇಳೆ ನಾವು ಈಗ ಸರಿಯಾದ ಕ್ರಮಗಳನ್ನ ಕೈಗೊಳ್ಳದೇ ಇದ್ರೆ ಮುಂದೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಸಂಭವಿಸ್ತಾ ಇರುತ್ತೆ ಅಂತ ಈ ಆರ್ಟಿಕಲ್ ನಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಯಾವುದೇ ಒಂದು ದುರ್ಘಟನೆ ಆಗ್ಲಿ, ಈಗ ಮೇನ್ಸ್ ಬಗ್ಗೆ ನೋಡೋದಾದ್ರೆ, ಎಡಿಟೋರಿಯಲ್ ಯಾವಾಗಲೂ ಮೇನ್ಸ್ ಬಗ್ಗೆ ನಮಗೆ ಒಂದು ಪಾಯಿಂಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಈಗ ಮೇನ್ಸ್ ಅಲ್ಲಿ ಯಾವುದೇ ಘಟನೆ ಆದ್ರೂ ಸಹ ನೀವು ಇಲ್ಲಿರೋ ಪಾಯಿಂಟ್ ಅನ್ನೇ ಅದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಅಂತಂದ್ರೆ ಒಂದು ಸಂಸ್ಥೆ, ಯಾವುದೇ ಸಂಸ್ಥೆ ಇರಲಿ, ನಿಯಂತ್ರಕ ವ್ಯವಸ್ಥೆಗಳು ಇರೋದಿಲ್ಲ, ಇಶ್ಯೂಗಳಿರುತ್ತೆ. ಒಂದು ಇಶ್ಯೂ ಬಂದ್ರೆ ಅದನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾ ಹೋಗಿ. ಇದಾದ ನಂತರ ಇಂಡೋ ಪೆಸಿಫಿಕ್, ಅಂದ್ರೆ ಟ್ರಂಪ್ ಅವರು ಬಂದ್ಮೇಲೆ ಯಾವ ರೀತಿ ಬದಲಾವಣೆ ಆಗಬಹುದು ಅಂತ ಇದನ್ನ ನಾವು ಹಲವಾರು ದಿನಗಳಿಂದ ನೋಡ್ತಾ ಇದ್ದೇವೆ. ಇಲ್ಲಿ ಹೊಸದೇನೂ ಹೇಳ್ತಾ ಇಲ್ಲ, ಜಸ್ಟ್ ಕೆಲವೊಂದು ಅವರ ಅನಿಸಿಕೆನ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಜನರೇಟಿವ್ AI ಕೋರ್ಸಸ್ ಗಳಿಗೆ ಯಾವ ತರ ವಿದ್ಯಾರ್ಥಿಗಳು ಸೇರ್ಕೋತಾ ಇದ್ದಾರೆ ಅಂತ ಅದರ ಬಗ್ಗೆ ಈಗ ನೋಡೋ ಅವಶ್ಯಕತೆ ಇಲ್ಲ. ಮುಂದಿನ ಪೇಜ್ಗೆ ಹೋಗೋಣ. ನ್ಯೂಸ್ ಅಲ್ಲಿ ನಿನ್ನೆ ಪರೇಡ್ ನ ಬಗ್ಗೆ ಹಲವಾರು
ಬೇರೆ ಬೇರೆ ಇಮೇಜ್ಗಳನ್ನ ಕೊಟ್ಟಿದ್ದಾರೆ. 3 ಸರ್ವಿಸ್ಗಳ ಒಂದು ಕರ್ತವ್ಯ ಪಥ ಅಂತ ಕರಿತೀವಲ್ವಾ, ಅದರಲ್ಲಿ ನಡೆದಿದ್ದು ರಿಪಬ್ಲಿಕ್ ಡೇ ಪರೇಡ್. ಮತ್ತೆ ಆರ್ಮಿ ಆಫೀಸರ್ ಅವರು ಪ್ರೆಸಿಡೆಂಟ್ಗೆ ಸಲ್ಯೂಟ್ ಮಾಡೋದ್ರ ಬಗ್ಗೆ ಇಮೇಜಸ್. ಇಲ್ಲಿ ನೋಡಿ, ಆರ್ಮಿ ಡಿಸ್ಪ್ಲೇಸ್ ರೋಬೋಟಿಕ್ ಮ್ಯೂಲ್ಸ್ ಅಂದ್ರೆ ಈ ರೋಬೋಟಿಕ್ ಮ್ಯೂಲ್ಸ್ ಅಂತ ಇರುತ್ತಲ್ವಾ, ಈ ತರ ಇರುತ್ತೆ. ಇದ್ರ ಬಗ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಮಲ್ಟಿ ಯುಟಿಲಿಟಿ ಲೆಗ್ಡ್ ಇಕ್ವಿಪ್ಮೆಂಟ್, ಇದಕ್ಕೆ ಬಹಳ ಕಾಲುಗಳಿರುತ್ತೆ ನೋಡಿ, ಕಾಲ್ ತರ ಇರುತ್ತೆ, ಮ್ಯೂಲ್ ಅಂತ ಕರೀತಾರೆ, ರೋಬೋಟಿಕ್ ಮ್ಯೂಲ್ ಅಂತ ಕರೀತಾರೆ. ಅದನ್ನ ಸಹ ನಿನ್ನೆ ಪ್ರದರ್ಶನ ಮಾಡಿದ್ರು. ಇನ್ನು ಪ್ರಳಯ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಮೊದಲೇ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಕ್ವಾಸಿ ಬ್ಯಾಲಿಸ್ಟಿಕ್ ಅಂತಂದ್ರೆ ಒಂದು ಟಾರ್ಗೆಟ್ ಇರುತ್ತೆ, ಆ ಟಾರ್ಗೆಟ್ ಅನ್ನು ರೀಚ್ ಮಾಡುತ್ತೆ. ಅದಕ್ಕೆ ಸ್ಟ್ರೇಟ್ ಪಾತ್ ಇರುತ್ತೆ, ಅಂತಂದ್ರೆ ಅದು ಹೋಗುವ ದಾರಿ ಮೊದಲೇ ನಿರ್ಧಾರ ಆಗಿರುತ್ತೆ, ಅದಕ್ಕೆ ಬ್ಯಾಲಿಸ್ಟಿಕ್ ಅಂತ ಕರಿತೇವೆ. ಕ್ರೂಸ್ ಅಂತಂದ್ರೆ ಟಾರ್ಗೆಟ್ ಚೇಂಜ್ ಆಗ್ತಾ ಇದ್ದ ಹಾಗೆ ತನ್ನ ಪಥವನ್ನ ಬದಲಿಸ್ಕೊಳ್ತಾ ಹೋಗುತ್ತೆ, ಅದು ಕ್ರೂಸ್ ಮಿಸೈಲ್. ಕ್ವಾಸಿ ಬ್ಯಾಲಿಸ್ಟಿಕ್ ಅಂತಂದ್ರೆ ಸ್ವಲ್ಪ ದೂರ ಬ್ಯಾಲಿಸ್ಟಿಕ್ ತರ ವರ್ಕ್ ಆಗುತ್ತೆ, ನಂತರ ಕ್ರೂಸ್ ಆಗಿ ಬದಲಾವಣೆ ಆಗುತ್ತೆ. ಬ್ಯಾಲಿಸ್ಟಿಕ್ ನ ಅಂಶವೂ ಇರುತ್ತೆ ಮತ್ತೆ ಕ್ರೂಸ್ ನ ಅಂಶವೂ ಇರುತ್ತೆ. ಇದು ಕ್ವಾಸಿ ಬ್ಯಾಲಿಸ್ಟಿಕ್. ಭಾರತದ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಯಾವುದು? ಪ್ರಳಯ್. ಇದನ್ನ ನೆನಪಿಟ್ಕೊಳ್ಳಿ. ಇದರ ಬಗ್ಗೆ ಕೆಲವು ದಿವಸಗಳ ಹಿಂದೆ ಮಾತನಾಡಿದ್ವಿ ಡೀಟೇಲ್ ಆಗಿ. ಮುಂದಿನ ಪೇಜ್ಗೆ ಹೋಗೋಣ. ಮುಖ್ಯವಾದ ಅಂಶಗಳು ಯಾವುದೂ ಇಲ್ಲ. ನೆಕ್ಸ್ಟ್ ಮನಿ ವಾಯ್ಸ್ ನೋಡಿ, ಇಲ್ಲಿ ಹೇಗಿದೆ, ನೀವು ಪೇಪರ್ ಅನ್ನು ಓದ್ಬೇಕಾದ್ರೆ ಕೆಲವೊಂದ್ಸಾರಿ ಅಬ್ಸರ್ವ್ ಮಾಡಿರಬಹುದು. ಶುಡ್ ಯು ಲಿಂಕ್ ಯುವರ್ ಕ್ರೆಡಿಟ್ ಕಾರ್ಡ್ಸ್ ಟು UPI ಇವೊಂದೊಂದು ಕೊಟ್ಟಿರು, ಒಂದು ಆರ್ಟಿಕಲ್ ಬಂತು. ಇಲ್ಲಿ ನೋಡಿ ಇನ್ನೊಂದು ಆರ್ಟಿಕಲ್, ವೈ ಡು ಇಂಡಿಯನ್ ಕನ್ಸ್ಯೂಮರ್ಸ್ ಇಗ್ನೋರ್ ಟರ್ಮ್ ಇನ್ಶೂರೆನ್ಸ್. ಮತ್ತೆ ಈ ಕಡೆ ಮ್ಯೂಚುವಲ್ ಫಂಡ್ ರಿಚುವಲ್. ಅಂದ್ರೆ ನಾವೇನ್ ಅಂದ್ಕೋತೇವೆ, ಇದು ಯಾವುದೋ ಒಂದು ಈಗ ಪೇಪರ್ನವರು ಕೊಡ್ತಾ ಇದಾರೆ, ನಮಗೆ ಇದರಿಂದ ತುಂಬಾ ಡೀಟೇಲ್ ಸಿಗುತ್ತೆ, ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ಸಿಗುತ್ತೆ ಅಂತ ನಾವು ಓದಿದ್ರೆ, ಕೊನೆಯಲ್ಲಿ ಅದನ್ನ ಬರ್ದಿರೋರು ನೋಡಿ, ಈ ಒಂದು ಕ್ರೆಡಿಟ್ ಕಾರ್ಡ್ ಇದರ ಬಗ್ಗೆ ಬರ್ದಿರೋರು ಏನು, ರೈಟರ್ ಇಸ್ ಎ ಚೀಫ್ ಬಿಸ್ನೆಸ್ ಆಫೀಸರ್ ಕ್ರೆಡಿಟ್ ಕಾರ್ಡ್ಸ್ ಪೈಸಾ ಬಜಾರ್. ಆ ಒಂದು ಕಂಪನಿ ಬಂದವರು ಅದ್ರ ಬಗ್ಗೆ ನೆಗೆಟಿವ್ ಏನು ಹೇಳೋದೇ ಇಲ್ಲ, ಅದರ ಎಲ್ಲ ಪಾಸಿಟಿವ್ ಅಂಶವನ್ನ ಮಾತ್ರ ಹೇಳ್ತಾ ಇರ್ತಾರೆ. ಹೀಗಾದಾಗ ನಮ್ಗೆ ಕ್ರಿಟಿಕಲ್ ಅನಾಲಿಸಿಸ್ ಸಿಗೋದಿಲ್ಲ ಇಂತಹ ವಿಷಯಗಳಲ್ಲಿ. ಇನ್ನು ಈ ಕಡೆ ನೋಡೋದಾದ್ರೆ ಇದನ್ನು ಬರೆದವರು ಸಹ ಒಂದು ಫಿನ್ಟೆಕ್ ಕಂಪನಿಯ CEO. ಹಾಗಾಗಿ ಅವರು ಅದರ ಬಗ್ಗೆ ಒಳ್ಳೆ ವಿಷಯಗಳನ್ನ ಹೇಳ್ತಾರೆ, ಅದ್ರ ಬಿಟ್ಟು ಕೆಟ್ಟ ವಿಷಯಗಳನ್ನ ಹೇಳಿದ್ರೆ ಅವ್ರ ಬಿಸ್ನೆಸ್ ನಡೆಯೋದಿಲ್ಲ ಅಲ್ವಾ. ಹಾಗಾಗಿ ಈ ಒಂದು ಮನಿ ವಾಯ್ಸ್ ನಲ್ಲಿ ಬರೋ ಆರ್ಟಿಕಲ್ ಹೇಗಿರುತ್ತೆ ಅಂತಂದ್ರೆ, ನಿಮ್ಗೆ ಯಾವ್ದೋ ಒಂದು ವಿಷಯದ ಬಗ್ಗೆ ನಿಮ್ಮನ್ನ ಇನ್ನಷ್ಟು ಅಟ್ರಾಕ್ಟ್ ಮಾಡೋ ತರ ಇರುತ್ತೆ, ನೆಗೆಟಿವ್ ಸೈಡ್ಗಳು ಹೇಳೋದೇ ಇಲ್ಲ. ಹಾಗಾಗಿ ನಾನು ಹೆಚ್ಚು ಗಮನಿಸೋದಿಲ್ಲ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಆಗಿರುವಂತದ್ದು ಕೆಲವು ಘಟನೆಗಳು, ಮುಖ್ಯವಾದ ಘಟನೆಗಳು ಸಂಭವಿಸ್ತಾ ಇಲ್ಲ. ಇಸ್ರೇಲ್ ಅಂಡ್ ಅಫ್ಘಾನಿಸ್ತಾನ್ ಕಾಲ್ ಫಾರ್ ಬೆಟರ್ ಟೈಸ್ ಡ್ಯೂರಿಂಗ್ ಹೈ ಲೆವೆಲ್ ಕಾಬೂಲ್ ಟಾಕ್ಸ್. ಇಸ್ರೇಲ್ ಮತ್ತೆ ಅಫ್ಘಾನಿಸ್ತಾನ ಒಂದು ಕಾಬೂಲ್ ಟಾಕ್ಸ್ ಅಂತಂದ್ರೆ ಕಾಬೂಲ್ನಲ್ಲಿ ನಡೀತಿರುವಂತಹ ಸಭೆಯಲ್ಲಿ ಒಳ್ಳೆ ಟೈಗಳನ್ನ ಅಂದ್ರೆ ಒಳ್ಳೆ ಸಂಬಂಧಗಳನ್ನ ಕಲ್ಪಿಸಲಿಕ್ಕೆ ಮಾತನಾಡ್ಕೊಳ್ತಾ ಇವೆ. ಇನ್ನು ಬೆಲಾರಸ್ ನಲ್ಲಿ ಪ್ರೆಸಿಡೆಂಟ್ ಲುಕಾಶೆಂಕೋ ಅವರು ವಿನ್ ಆಗ್ತಾ ಇದ್ದಾರೆ. ನಾರ್ತ್ ಕೊರಿಯಾ ಟೆಸ್ಟ್ ಸಿ ಟು ಸರ್ಫೇಸ್ ಸ್ಟ್ರಾಟಜಿಕ್ ಗೈಡೆಡ್ ಕ್ರೂಸ್ ಮಿಸೈಲ್. ಕ್ರೂಸ್ ಮಿಸೈಲ್ ಅಂತಂದ್ರೆ ಏನು, ಡೆಫಿನೆಟ್ ಪಾತ್ ಇರಲ್ಲ, ಟಾರ್ಗೆಟ್ ಚೇಂಜ್ ಆಗ್ತಾ ಇದ್ದ ಹಾಗೆ ಅದರ ಪಥವು ಚೇಂಜ್ ಆಗ್ತಾ ಹೋಗುತ್ತೆ. ಸಿ ಟು ಸರ್ಫೇಸ್ ಅಂತಂದ್ರೆ ಸಮುದ್ರದಿಂದ ಭೂಮಿಗೆ ಹೋಗುವಂತ ಮಿಸೈಲ್ಗಳು. ಅದನ್ನ ಟೆಸ್ಟ್ ಮಾಡಿದೆ ನಾರ್ತ್ ಕೊರಿಯಾ. ಸೌತ್ ಕೊರಿಯನ್ ಪ್ರೆಸಿಡೆಂಟ್ ಇಂಡಿಕೇಟ್ ರಿಂಗ್ ರೀಡರ್ ಇನ್ಸರೆಕ್ಷನ್. ಅಂದ್ರೆ ಮುಖ್ಯವಾಗಿ ಬೇರೆ ಬೇರೆ ಅಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಮಾರ್ಷಿಯಲ್ ಲಾ ಅಲ್ಲಿ ಹೇಗೆ ಬರ್ತಾ ಇದೆ, ಆ ರೀತಿ ನಮಗೆ UPSC ಗೆ ಸಂಬಂಧಪಟ್ಟ ಹಾಗೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಕನ್ಸಿಡರ್ ಮಾಡಿ ಮುಂದಿನ ಪೇಜ್ಗೆ ಹೋಗೋಣ. ಇದಾದ ನಂತರ ಸ್ಪೋರ್ಟ್ಸ್ ಅಲ್ಲಿ ಸಹ ಮುಖ್ಯವಾಗಿ ಬೆಳವಣಿಗೆಗಳೇನೂ ಇಲ್ಲ, ನಾವು ತಿಳ್ಕೊಳ್ಬೇಕಾಗಿತ್ತು. ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ತುಂಬಾ ಡೀಟೇಲ್ ಆಗಿರೋ ಆರ್ಟಿಕಲ್ ಕೊಟ್ಟಿದ್ದಾರೆ. ಇನ್ನು ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದು ಕೆಲವು ಅಂಶಗಳಿದೆ. ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಬ್ರೇಕ್ಸ್ ಇಂಟು 2025 ಇನ್ ಮಿಷನ್ ಮೋಡ್. ಭಾರತದ ಇಷ್ಟು ದಿನಗಳ ಕಾಲ ಇಸ್ರೋ ಯಾವ ಕ್ರಮಗಳನ್ನ ಕೈಗೊಂಡಿತ್ತು ಮತ್ತೆ ಯಾವ ರೀತಿ ಇದು ಮುಂದೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಓವರ್ವ್ಯೂ ಕೊಟ್ಟಿದ್ದಾರೆ. ಇದರ ಕೆಲವು ಅಂಶಗಳನ್ನ ನೋಡ್ತಾ ಹೋಗೋಣ. ಇಂಡಿಯಾ ಸ್ಪೇಸ್ ಮಿಷನ್ ಇನ್ 2025. ಇಂಡಿಯಾ ಸ್ಪೇಸ್ ಪ್ರೋಗ್ರಾಮ್ಸ್ ಇಸ್ ನೌ ಮೂವಿಂಗ್ ಫ್ರಮ್ ಪ್ಲಾನಿಂಗ್ ಟು ಆಕ್ಚುಯಲ್ ಮಿಷನ್. ಇಷ್ಟು ದಿನ ಏನಾಗ್ತಾ ಇತ್ತು, ಬೇರೆ ಬೇರೆ ಮಿಷನ್ ಗಳನ್ನ ಪ್ಲಾನ್ ಮಾಡ್ತಾ ಇದ್ವಿ, ಈಗ ಆಕ್ಚುಯಲ್ ಆಗಿ ಅದನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಆ ಒಂದು ಮಿಷನ್ ಮೋಡ್ಗೆ ಈಗ ನಾವು ಹೋಗ್ತಾ ಇದ್ದೇವೆ. ವಿತ್ ಪ್ಲಾನ್ಸ್ ಫಾರ್ ಮಿಷನ್ ಲೈಕ್ ಚಂದ್ರಯಾನ್ 4 ಅಂಡ್ ಸ್ಪೇಸ್ ಸ್ಟೇಷನ್. ಎರಡು ಮುಖ್ಯವಾದ ಮುಂದಿನ ಮಿಷನ್ಗಳು ಯಾವುದು ಅಂತಂದ್ರೆ ಚಂದ್ರಯಾನ 4ನೇ ಹಂತದ್ದು, ಚಂದ್ರಯಾನ 4 ಮತ್ತೆ ಸ್ಪೇಸ್ ಸ್ಟೇಷನ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ನೀವು ಕೇಳಿರಬಹುದು. ಅದೇ ರೀತಿ ಭಾರತದ ಅಂತರಿಕ್ಷ ಅನ್ನುವಂತಹ ಒಂದು ಸ್ಟೇಷನ್ ಅನ್ನ, ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನುವಂಥದ್ದನ್ನ ಇಸ್ರೋದವರು ಡೆವಲಪ್ ಮಾಡ್ತಾ ಇದ್ದಾರೆ. PSLV C60 launch. The PSLV C60 mission launched in early 2025 set the stage for India's future space project. ಈ ವರ್ಷದ ಆರಂಭದಲ್ಲೇ PSLV C60 ಮಿಷನ್ ನ ಲಾಂಚ್ ಮಾಡಿದ್ರು. ಹಾಗಾಗಿ ಮುಂದಿನ ಬೇರೆ ಬೇರೆ ಸ್ಪೇಸ್ ಮಿಷನ್ ಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ, ಚಂದ್ರಯಾನ ಮತ್ತೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಗಳಿಗೆ. ಸ್ಪೇಡೆಕ್ಸ್ ಮಿಷನ್ ಬಗ್ಗೆ ನಾವು ಹಲವಾರು ಸಾರಿ ಡಿಸ್ಕಸ್ ಮಾಡಿದೀವಿ. ಸ್ಪೇಡೆಕ್ಸ್ ಅಂತಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್. ಏನ್ ಮಾಡ್ತಾರೆ ಅದರಲ್ಲಿ, ಅಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಸ್ಯಾಟಲೈಟ್ ಗಳನ್ನ ಸ್ಪೇಸ್ ಅಲ್ಲಿ ಕನೆಕ್ಟ್ ಮಾಡೋದು.
ಇಸ್ರೋ ಸಕ್ಸಸ್ಫುಲಿ ಟೆಸ್ಟೆಡ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ವಿತ್ 2 ಸ್ಯಾಟಲೈಟ್ಸ್. ಡಾಕಿಂಗ್ ಅಂತಂದ್ರೆ ಕನೆಕ್ಟ್ ಮಾಡೋದು, 2 ಸ್ಯಾಟಲೈಟ್ ಗಳನ್ನ ಅಂತರಿಕ್ಷದಲ್ಲಿ ಕನೆಕ್ಟ್ ಮಾಡೋದು. ಹಾಗಾದಾಗ ಏನಾಗುತ್ತೆ, ಅವರಲ್ಲಿ ಆ ಒಂದು ಸ್ಯಾಟಲೈಟ್ ಗಳ ನಡುವೆ ಡೇಟಾ, ಪವರ್ ಮತ್ತೆ ಬೇರೆ ಬೇರೆ ಎಲೆಕ್ಟ್ರಿಕ್ ಸಿಗ್ನಲ್ಗಳು ಪಾಸ್ ಆಗ್ತಾ ಹೋಗುತ್ತೆ. ಇನ್ನು ಹೊಸದಾಗಿ ನೋಡೋದಾದ್ರೆ ಪ್ರೈವೇಟ್ ಕಂಪನೀಸ್ ಇನ್ವಾಲ್ವ್ಡ್. ಇಷ್ಟು ದಿನ ಹಲವಾರು ದಿನಗಳ ಕಾಲ ಏನಾಗ್ತಾ ಇತ್ತು, ಇಸ್ರೋ ಮಾತ್ರ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇತ್ತು. ಈಗ ಕೆಪ್ಲರ್ ಏರೋಸ್ಪೇಸ್ ಇಂಡಿಯನ್ ಪ್ರೈವೇಟ್ ಕಂಪನಿ ಇದು, ಹೆಲ್ಪ್ಡ್ ವಿತ್ ದಿ ಮಿಷನ್ ಬೈ ಸಪೋರ್ಟಿಂಗ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂಡ್ ಆಪರೇಷನ್. ಹೊಸ ಹೊಸ ಕಂಪನಿಗಳು ಬರ್ತಾ ಇದೆ, ಪ್ರೈವೇಟ್ ಕಂಪನಿಗಳು. ಅವುಗಳನ್ನು ಸಹ ನಾವು ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೇವೆ. ಸ್ಪೇಸ್ ಡಾಕಿಂಗ್ ಸಕ್ಸಸ್ ಆಯ್ತು, ಇದರ ಬಗ್ಗೆ ನೋಡಿದ್ದೇವೆ ಈಗಾಗಲೇ. ಸಕ್ಸಸ್ಫುಲಿ ಡಾಕ್ಡ್ ಆನ್ ಸ್ಟೆಬಿಲೈಸ್ ಆರ್ಬಿಟ್, ಹಿಸ್ಟೋರಿಕಲ್ ಮೈಲ್ಸ್ಟೋನ್ ಫಾರ್ ಇಸ್ರೋ. ಹಾಗಾಗಿ ಇದೊಂದು ದೊಡ್ಡ ಮೈಲಿಗಲ್ಲು ಇಸ್ರೋಗೆ. OM4 ಮಿಷನ್. ಆಫ್ಟರ್ ಲಾಂಚಿಂಗ್ ದ ಸ್ಪೇಡೆಕ್ಸ್ ಸ್ಯಾಟಲೈಟ್ಸ್, ಇಸ್ರೋ ಟೆಸ್ಟೆಡ್ ನ್ಯೂ ಟೆಕ್ನಾಲಜೀಸ್ ಅಂಡ್ ಪೇಲೋಡ್ಸ್ ಇನ್ ಸ್ಪೇಸ್ ಲೈಕ್ ರೋಬೋಟಿಕ್ ಮ್ಯಾನಿಪುಲೇಟರ್ಸ್ ಅಂಡ್ ಪ್ಲಾಂಟ್ ಗ್ರೋತ್ ಎಕ್ಸ್ಪೆರಿಮೆಂಟ್. ಅಂತರಿಕ್ಷದಲ್ಲಿ, ಬಾಹ್ಯಾಕಾಶದಲ್ಲಿ ಪ್ಲಾಂಟ್ ಗ್ರೋ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಸಹ ಕೆಲವು ಟೆಸ್ಟ್ ಗಳನ್ನ ಮಾಡಿದ್ದಾರೆ. ಮತ್ತೆ POEM4 ಮಿಷನ್ ಅಂತ ಇದೆ. POEM ಬಗ್ಗೆ ಸ್ವಲ್ಪ ದಿನಗಳ ಹಿಂದೆ ಮಾತನಾಡಿದ್ವಿ. ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಾಹ್ಯಾಕಾಶ ತ್ಯಾಜ್ಯಗಳಿರುತ್ತಲ್ವಾ, ಒಂದು ಉಪಗ್ರಹ ಅಥವಾ ಯಾವುದೇ ಒಂದು ರಾಕೆಟ್ ನ ಕೆಲವು ಅಂಗಗಳು ಕಾರ್ಯನಿರ್ವಹಿಸಿದ ನಂತರ ತ್ಯಾಜ್ಯಗಳಾಗ್ಬಿಡುತ್ತೆ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಅವುಗಳನ್ನ ಹೇಗೆ ರೀಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯವಾದ ಗುರಿ ಇಟ್ಕೊಂಡು OM ಮಿಷನ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ನ್ಯೂ ಲೀಡರ್ಶಿಪ್ ಎಟ್ ಇಸ್ರೋ. ಈಗ ಹೊಸದಾದಂತಹ ಅಧ್ಯಕ್ಷರು ಬಂದಿದ್ದಾರೆ. ವಿ ನಾರಾಯಣನ್ ಬಿಕೇಮ್ ದಿ ನ್ಯೂ ಇಸ್ರೋ ಚೇರ್ಮನ್ ಆನ್ January 14, 2025. ಜನವರಿ 14ರಿಂದ ನಮ್ಮ ಇಸ್ರೋ ಚೇರ್ಮನ್ ಯಾರು? ವಿ ನಾರಾಯಣನ್. ಮೊದಲು ಯಾರಿದ್ರು? ಸೋಮನಾಥ್ ಅವರು ಇದ್ರು. ಪ್ರೈವೇಟ್ ಸ್ಯಾಟಲೈಟ್ಸ್ ಆನ್ ಸ್ಪೇಸ್ ಎಕ್ಸ್ ಲಾಂಚ್. ಇಂಡಿಯನ್ ಕಂಪನೀಸ್ ಪಿಕ್ಸೆಲ್ ಸ್ಪೇಸ್, ದಿಗಂತರ ಅಂಡ್ XD ಲಿಂಕ್ಸ್ ಲ್ಯಾಬ್ಸ್ ಲಾಂಚ್ their satellites aboard SpaceX transporter ಟ್ವೆಲ್ ಮಿಷನ್ ಇನ್ January 2025. ಅಂತಂದ್ರೆ ಭಾರತದ ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಿದೆಯಲ್ವಾ, ಅವರೆಲ್ಲ ಸ್ಪೇಸ್ ಎಕ್ಸ್ ಮೂಲಕ ಏನ್ ಮಾಡಿದ್ದಾರೆ, ಹೊಸ ಹೊಸ ಮಿಷನ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹೀಗಾಗಿ ಭಾರತದ ಖಾಸಗಿ ಕ್ಷೇತ್ರ ಸಹ ಒಳ್ಳೆಯ ಬೆಳವಣಿಗೆಯನ್ನ ಕಾಣ್ತಾ ಇದೆ ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್ ಥರ್ಡ್ ಲಾಂಚ್ ಪ್ಯಾಡ್ ಫಾರ್ ಇಸ್ರೋ. ಇಂಡಿಯನ್ ಗವರ್ಮೆಂಟ್ ಅಪ್ರೂವ್ಡ್ ಬಿಲ್ಡಿಂಗ್ ಥರ್ಡ್ ಲಾಂಚ್ ಪ್ಯಾಡ್. ಲಾಂಚ್ ಪ್ಯಾಡ್ ಅಂತಂದ್ರೆ ಏನು? ಉಡ್ಡಯನ ಕೇಂದ್ರಗಳು, ಲಾಂಚ್ ಮಾಡುವಂತಹ ಜಾಗಗಳಿರುತ್ತಲ್ವಾ ಅದು. ಈಗ 3ನೇ ಒಂದು ಲಾಂಚ್ ಪ್ಯಾಡ್ ಅನ್ನ ಶ್ರೀಹರಿಕೋಟಾದಲ್ಲಿ ನಿರ್ಮಿಸಲಿಕ್ಕೆ ಹೊರಟಿದ್ದಾರೆ. ಇದರಿಂದ ಮುಂದೆ ಬರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಕಾಸ್ ಇಂಜಿನ್ ಟೆಸ್ಟ್. ಇಸ್ರೋ ಟೆಸ್ಟೆಡ್ ಇಟ್ಸ್ ವಿಕಾಸ್ ಇಂಜಿನ್ ಅಬಿಲಿಟಿ ಟು ರೀಸ್ಟಾರ್ಟ್ an important step for future rocket missions including human space flight. ವಿಕಾಸ್ ಇಂಜಿನ್ ಇಂದ ಮುಂದೆ ಬೇರೆ ಬೇರೆ ಬರುವಂತಹ ಎಲ್ಲಾ ಕಾರ್ಯಕ್ರಮಗಳಿಗೆ ಮತ್ತೆ ಹ್ಯೂಮನ್ ಸ್ಪೇಸ್ ಫ್ಲೈಟ್, ಮನುಷ್ಯರನ್ನ ಕಳಿಸ್ತೀವಲ್ವಾ ಆಕಾಶಕ್ಕೆ, ಗಗನಯಾನ ಅಂತ ಕರಿತೇವೆ, ಅದೆಲ್ಲದಕ್ಕೂ ಸಹ ಈ ಇಂಜಿನ್ ಇಂದ ಹೆಲ್ಪ್ ಆಗುತ್ತೆ. ಇಷ್ಟು ಮುಖ್ಯವಾಗಿ ನೋಡ್ಕೊಳ್ಳಿ. ಇದರ ಬಗ್ಗೆ ಯಾವ್ದಾದ್ರು ಒಂದು ಸ್ಪೇಸ್ ಆಕ್ಟಿವಿಟಿ ಲಾಂಚ್ ಆದ ತಕ್ಷಣ ಅದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೇಗೂ ಇಂದುದವರು ಆರ್ಟಿಕಲ್ ಅನ್ನ ಕೊಡ್ತಾರೆ. ಮುಂದಿನ ಯೋಜನೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಇದಾದ ನಂತರ ಶುಡ್ ಗವರ್ನರ್ಸ್ ಹೆಡ್ ಸ್ಟೇಟ್ ಯೂನಿವರ್ಸಿಟೀಸ್. ಇಲ್ಲಿ ಏನಾಗ್ತಾ ಇದೆ, ಮೊದಲು ಒಂದು ಸ್ಟೇಟ್ ಯೂನಿವರ್ಸಿಟಿ ಅಂತಂದ್ರೆ ವಿಶ್ವವಿದ್ಯಾಲಯಗಳಿರುತ್ತಲ್ವಾ, ಅದರ ಹೆಡ್ ವೈಸ್ ಚಾನ್ಸಲರ್. ಚಾನ್ಸಲರ್ ಅಂತಂದ್ರೆ ಗವರ್ನರ್, ವೈಸ್ ಚಾನ್ಸಲರ್ ಅಂತಂದ್ರೆ ಉಪಕುಲಪತಿಗಳು ಅಂತ ಹೇಳ್ತೀವಲ್ವಾ ಅವರು. ಮೊದಲೆಲ್ಲ ಈಗ ಈ ಗವರ್ನರ್ ಏನು ಅವರನ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಏನ್ ಮಾಡ್ಬೇಕು ಅದಕ್ಕೆ? ಹಾಗಾದ್ರೆ ಬೇರೆ ಬೇರೆ ಹೊಸದಾಗಿ ಮೊನ್ನೆ ಸದ್ಯ ಒಂದು ವಿಷಯ ನೋಡಿರ್ಬೋದು, UGC ವೈಸ್ ಚಾನ್ಸಲರ್ ಆಯ್ಕೆಯಲ್ಲಿ ಮುಂದಾಗ್ತಾ ಇದೆ. ಇದರ ಬಗ್ಗೆ ಕೆಲವೊಂದು ಅಂಶಗಳನ್ನ ಕೊಟ್ಟಿದ್ದಾರೆ. ನಾವು ತಿಳ್ಕೊಬೇಕಾಗಿರೋದು ಏನು? ಈ ಆರ್ಟಿಕಲ್ ಮೂಲಕ ನಾವು ವೊಕ್ಯಾಬುಲರಿಯನ್ನು ತಿಳ್ಕೊಳ್ಳಿಕ್ಕೆ ಹೋಗಿದ್ದೇವೆ ಅಷ್ಟೇ. ಅಂದ್ರೆ ಇದರ ಬಗ್ಗೆ ಸರಿಯಾದ ತೀರ್ಮಾನ ಆಗೋ ತನಕ ನಾವು ಯಾವುದೇ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾವಾಗ ಈ ಎಲ್ಲ ವಿಷಯಗಳು ಅಪ್ರೂವ್ ಆಗುತ್ತೋ ಆವಾಗ ಸರಿಯಾಗಿ ಇದನ್ನ ನೋಡೋಣ. ಇಲ್ಲಿ ನಾವು ಓದ್ಕೊಂಡು ವೊಕ್ಯಾಬುಲರಿಯನ್ನು ತಿಳ್ಕೊಳ್ಳಿಕ್ಕೆ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ. ನೋಡಿ, ದ ರೋಲ್ ಆಫ್ ದಿ ಗವರ್ನರ್ ಆಸ್ ಚಾನ್ಸಲರ್ ಆಫ್ ಸ್ಟೇಟ್ ಯೂನಿವರ್ಸಿಟೀಸ್ ಸಬ್ಜೆಕ್ಟ್ ಫಾರ್ ಇಂಟೆನ್ಸ್ ಡಿಬೇಟ್. ಇಂಟೆನ್ಸ್ ಅಂತ ಶಬ್ದ ಬಂತಲ್ವಾ, ಇಂಟೆನ್ಸ್ ಅಂತಂದ್ರೆ ಏನು? ಸ್ಟ್ರಾಂಗ್, ಪವರ್ಫುಲ್ ಅಂದ್ರೆ ತೀವ್ರವಾಗಿ ಅಥವಾ ಪ್ರಬಲವಾಗಿ. ಏನ್ ಹೇಳುತ್ತೆ ಸ್ಟೇಟ್ಮೆಂಟ್ ಅಂತಂದ್ರೆ, ಗವರ್ನರ್ ಎಲ್ಲಾ ಸ್ಟೇಟ್ ಯೂನಿವರ್ಸಿಟಿಗಳ ಚಾನ್ಸಲರ್ ಆಗಿರ್ತಾರೆ. ಅದು ಬಹಳ ಬೇರೆ ಬೇರೆ ಡಿಬೇಟ್ ಗಳಿಗೆ ಕಾರಣ ಆಗುತ್ತೆ. ತೀವ್ರವಾಗಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಟ್ ಇಸ್ ಆಫನ್ ಮಿಸ್ಕನ್ಸ್ಟ್ರೂಡ್ ಆಸ್ ಅ ಪೋಸ್ಟ್ ಇಂಡಿಪೆಂಡೆನ್ಸ್ ಮೆಜರ್ ಟು ಸೇಫ್ ಗಾರ್ಡ್ ಯೂನಿವರ್ಸಿಟೀಸ್ ಅಗೇನ್ಸ್ಟ್ ಪೊಲಿಟಿಕಲ್ ಇಂಟರ್ಫರೆನ್ಸ್. ಕೆಲವೊಂದು ಸಾರಿ ಅದರ ಬಗ್ಗೆ ಏನ್ ಹೇಳ್ತಾರೆ, ಈಗ ತಪ್ಪಾಗಿ ಅರ್ಥೈಸಿಕೊಳ್ಳೋದು ಅಂತ. ಮಿಸ್ಕನ್ಸ್ಟ್ರೂಡ್ ಅಂತಂದ್ರೆ ಮಿಸ್ಇಂಟರ್ಪ್ರಿಟೆಡ್, ಮಿಸ್ಅಂಡರ್ಸ್ಟೂಡ್, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಸ್ಟೇಟ್ ಅಲ್ಲಿ ಗವರ್ನರ್ ಅದರ ಹೆಡ್ ಆಗಿರೋದನ್ನ ಕೆಲವರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಯೂನಿವರ್ಸಿಟಿಗಳನ್ನ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇಂದ ಅಂದ್ರೆ ರಾಜಕೀಯ ಪಕ್ಷಗಳ ಒಂದು ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಈ ರೀತಿ ಒಂದು ಕ್ರಮ ಇರಬಹುದು ಅಂತ ಕೆಲವರು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ರೋಲ್ ಹ್ಯಾಸ್ ನಾಟ್ ಬೀನ್ ಅಸೈನ್ಡ್ ಟು ದಿ ಗವರ್ನರ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಟ್ ಬೈ ಸ್ಟೇಟ್ ಯೂನಿವರ್ಸಿಟಿ ಲಾಸ್.
ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದರ ಬಗ್ಗೆ ಹೇಳಿಲ್ಲ. ಕಾನ್ಸ್ಟಿಟ್ಯೂಷನ್ ಈಗ ಗವರ್ನರ್ ಬಂದು ಸ್ಟೇಟ್ ಯೂನಿವರ್ಸಿಟಿಗಳ ಚಾನ್ಸಲರ್ ಆಗ್ಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಇದ್ರ ಬಗ್ಗೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ವಿಷಯ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಪ್ರಿಲಿಮ್ಸ್ ಅಲ್ಲಿ ಕೇಳುವ ಸಾಧ್ಯತೆಗಳು ಇರುತ್ತೆ. ಇನ್ಹೆರಿಟೆಡ್ ಫ್ರಮ್ ಬ್ರಿಟಿಷ್ ಕೊಲೋನಿಯಲ್ ರೂಲ್. ಕೊಲೋನಿಯಲ್ ಅಂತಂದ್ರೆ ಏನು? ವಸಾಹತುಶಾಹಿ, ಇಂಪೀರಿಯಲ್. ಬ್ರಿಟಿಷರ ವಸಾಹತು ಆಗಿದ್ದಾಗ ಅವರು ತಂದಿದ್ದು ಈ ರೂಲ್ ಅನ್ನ. ಹಾಗಾಗಿ ಅಲ್ಲಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ಬಿಟ್ಟಿದ್ದೇವೆ ಅದನ್ನ. ಇಟ್ ವಾಸ್ ಡಿಸೈನ್ ಟು ರೆಸ್ಟ್ರಿಕ್ಟ್ ಯೂನಿವರ್ಸಿಟಿ ಅಟೋನಮಿ ರಾದರ್ ದನ್ ಪ್ರಮೋಟ್ ಇಟ್. ಅವ್ರು ಯಾಕೆ ತಂದಿದ್ರು ಅಂತಂದ್ರೆ ಯೂನಿವರ್ಸಿಟಿಗಳನ್ನ ಬೇಕಾಬಿಟ್ಟು ಅವರಿಗೆ ಸ್ವಾತಂತ್ರ್ಯ ಕೊಡಬಾರದು, ನಾವು ಅವರನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅವ್ರು ಆ ರೂಲ್ ತಂದಿದ್ರು. ಅಂದ್ರೆ ಯೂನಿವರ್ಸಿಟಿಗಳನ್ನ ಪ್ರಮೋಟ್ ಮಾಡಕ್ ತಂದಿರೋದಲ್ಲ ಆ ರೂಲ್ಗಳು. ಇನ್ 1857 ಬ್ರಿಟಿಷ್ ಎಸ್ಟಾಬ್ಲಿಷ್ ದಿ ಫಸ್ಟ್ 3 ಯೂನಿವರ್ಸಿಟೀಸ್ ಇನ್ ಕಲ್ಕತ್ತಾ, ಬಾಂಬೆ, ಮದ್ರಾಸ್. ಮೊದಲನೇ ಬಾರಿಗೆ ಬ್ರಿಟಿಷರು 1857ರಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತೆ ಮದ್ರಾಸ್ ಅಲ್ಲಿ ಟೋಟಲ್ 3 ಯೂನಿವರ್ಸಿಟಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಅಪಾಯಿಂಟಿಂಗ್ ಗವರ್ನರ್ಸ್ ಆಫ್ ದಿ ರೆಸ್ಪೆಕ್ಟಿವ್ ಪ್ರೆಸಿಡೆನ್ಸೀಸ್ ಆಸ್ ಅರ್ ಎಕ್ಸ್ ಒಫಿಷಿಯೋ ಚಾನ್ಸಲರ್ಸ್. ಅಂದ್ರೆ ಗವರ್ನರ್ ಇರ್ತಾರಲ್ವಾ, ಅವರನ್ನ ಎಕ್ಸ್ ಒಫಿಷಿಯೋ ಚಾನ್ಸಲರ್ ಅಂತಂದ್ರೆ ಆ ಹುದ್ದೆಯಲ್ಲಿ ಯಾರು ಇರ್ತಾರೋ ಅವರೇ ಆ ಯೂನಿವರ್ಸಿಟಿಗಳ ಚಾನ್ಸಲರ್ ಅಂತ ಅವರು ಹೇಳಿದ್ರು. ಟು ಮೇಂಟೈನ್ ಡೈರೆಕ್ಟ್ ಕಂಟ್ರೋಲ್. ಡೈರೆಕ್ಟ್ ಆಗಿ ಯೂನಿವರ್ಸಿಟಿಗಳನ್ನ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಇವರು ಆ ಒಂದು ಕ್ರಮವನ್ನು ಕೈಗೊಂಡಿದ್ರು. ಆಸ್ ಚಾನ್ಸಲರ್, ಗವರ್ನರ್ ಬಿಕೇಮ್ ದಿ ಹೆಡ್ ಆಫ್ ದಿ ಯೂನಿವರ್ಸಿಟಿ ಅಂಡ್ ವಾಸ್ ಗ್ರಾಂಟೆಡ್ ಪವರ್ ಸಚ್ ಆಸ್ ಅಪಾಯಿಂಟಿಂಗ್ ವೈಸ್ ಚಾನ್ಸಲರ್. ಹೆಡ್ ಆಗಿರೋದ್ರಿಂದ ಅವರು ವೈಸ್ ಚಾನ್ಸಲರ್ ಅನ್ನ ಸೆಲೆಕ್ಟ್ ಮಾಡಬಹುದು, ಅಪಾಯಿಂಟ್ ಮಾಡ್ಕೋಬಹುದು. ನಾಮಿನೇಟಿಂಗ್ ಮೆಂಬರ್ಸ್ ಟು ಯೂನಿವರ್ಸಿಟಿ ಬಾಡೀಸ್ ಲೈಕ್ ದಿ ಸಿಂಡಿಕೇಟ್. ಸಿಂಡಿಕೇಟ್ ಅಂತ ಶಬ್ದ ಬಂತಲ್ಲ, ಸಿಂಡಿಕೇಟ್ ಅಂತಂದ್ರೆ ಕನ್ಸೋರ್ಟಿಯಂ, ಅಲಯನ್ಸ್, ಕಾಲ್ಯೂಷನ್, ಗ್ರೂಪ್ ಅಂತ ಕರಿಬಹುದು. ಅಂದ್ರೆ ಒಕ್ಕೂಟ ಅಂತ ಅದರ್ಥ. ಈಗ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳಿರುತ್ತೆ, ಒಕ್ಕೂಟಗಳಿರುತ್ತೆ. ಅದಕ್ಕೆ ಬೇಕಾಗಿರುವಂತ ಮೆಂಬರ್ಗಳನ್ನ ಈ ಗವರ್ನರ್ಗಳು ಅಪಾಯಿಂಟ್ ಮಾಡ್ಕೋಬಹುದು. ಪ್ರೂವಿಂಗ್ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಡೆಲಿಗೇಟೆಡ್ ಅಂತಂದ್ರೆ ಅಸೈನ್ಡ್, ಅಪಾಯಿಂಟೆಡ್ ಅಂದ್ರೆ ನಿಯೋಜಿಸಲಾಗಿದ್ದು, ನೇಮಿಸೋದು. ಡೆಲಿಗೇಟ್ ಮಾಡೋದು ಅಂತ ಹೇಳ್ತಾರೆ, ಅಂದ್ರೆ ಬೇರೆಯವರಿಗೆ ಆ ಕಾರ್ಯವನ್ನ ನಿಯೋಜಿಸೋದು, ಬೇರೆಯವರನ್ನ ಆ ಕೆಲಸಕ್ಕೋಸ್ಕರ ನೇಮಿಸೋದು. ಅಪ್ರೂವಿಂಗ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂಡರ್ ದಿ ಯೂನಿವರ್ಸಿಟಿ ಲಾ. ಯೂನಿವರ್ಸಿಟಿ ಲಾ ಅಂಡರ್ ಅಲ್ಲಿ ಬೇರೆ ಬೇರೆ ಬರುತ್ತಲ್ವಾ, ಅದೆಲ್ಲವನ್ನ ಬೇರೆಯವರಿಗೆ ಹೇಗೆ ಅಪ್ರೂವ್ ಮಾಡೋದು, ಅವರು ಸರಿಯಾಗಿದ್ದಾರ ಆ ಕೆಲಸ ಮಾಡ್ಲಿಕ್ಕೆ, ಅದೆಲ್ಲವನ್ನ ಅವಾಗ ಗವರ್ನರ್ ನೋಡ್ಕೊಳ್ತಾ ಇದ್ರು. ಅಂಡ್ ಪ್ರಿಸೈಡಿಂಗ್ ಓವರ್ ಕಾನ್ವೊಕೇಶನ್. ಕಾನ್ವೊಕೇಶನ್ ಡೇ ಅಂತ ಆಗುತ್ತಲ್ವಾ, ಗ್ರಾಜುಯೇಷನ್ ಡೇ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಆ ದಿನ ಏನ್ ಮಾಡ್ತಾರೆ, ಈ ಗವರ್ನರ್ ಮುಖ್ಯ ಅತಿಥಿಗಳಾಗಿರ್ತಾರೆ. ಅನ್ಫಾರ್ಚುನೇಟ್ಲಿ ದಿಸ್ ಮಾಡೆಲ್ ಆಫ್ ಗವರ್ನರ್ ಆಸ್ ಚಾನ್ಸಲರ್ ವಾಸ್ ಅಡಾಪ್ಟೆಡ್ ಹೋಲ್ಸೇಲ್ ಫಾರ್ ಸ್ಟೇಟ್ ಯೂನಿವರ್ಸಿಟೀಸ್ ಇವನ್ ಆಫ್ಟರ್ ಇಂಡಿಪೆಂಡೆನ್ಸ್. ಬ್ರಿಟಿಷರು ತಂದಿದ್ದಾಗಿತ್ತು ಇದು, ಅವರು ಯೂನಿವರ್ಸಿಟಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತಂದಿದ್ದಾಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್ ಭಾರತದ ಎಲ್ಲಾ ಸ್ಟೇಟ್ ಆಲ್ಮೋಸ್ಟ್ ಏನ್ ಮಾಡಿದೆ, ಅದನ್ನೇ ಫಾಲೋ ಮಾಡ್ಕೊತ ಬಂದಿದೆ. ಹಿಂದೆ ಇತ್ತು, ಅದೇ ಈಸಿ ಆಗಿರ್ಬೋದು ಅಂತ ಮತ್ತೆ ಪ್ರಶ್ನೆ ಮಾಡದೆ ಸುಮ್ಮನೆ ಫಾಲೋ ಮಾಡ್ಕೊತಾನೆ ಬಂದ್ಬಿಟ್ಟಿವೆ ಎಲ್ಲಾ ರಾಜ್ಯಗಳು, ವಿತೌಟ್ ರೀಅಸೆಸಿಂಗ್ ಇಟ್ಸ್ ರಿಲೆವೆನ್ಸ್ ಇನ್ ಅ ಡೆಮೋಕ್ರೆಟಿಕ್ ಅಂಡ್ ಫೆಡರಲ್ ಕಂಟೆಕ್ಸ್ಟ್. ಈಗ ನಾವಿರೋದು ಡೆಮೋಕ್ರಸಿಯಲ್ಲಿ ಅಂತಂದ್ರೆ ಪ್ರಜಾಪ್ರಭುತ್ವದ ಒಂದು ಮುಖ್ಯ ಹಂತದಲ್ಲಿ. ಫೆಡರಲ್ ಕಂಟೆಕ್ಸ್ಟ್ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಸಮಾನವಾದ ಅವಕಾಶಗಳಿರ್ಬೇಕು, ಎರಡಕ್ಕೂ ಸಮಾನವಾದ ಪ್ರಾಮುಖ್ಯತೆ ಇರೋದು. ಈಗಲೂ ಸಹ ನಾವು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಲ್ವಾ ಅಂತ ಈ ಆರ್ಟಿಕಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ. ನಿಮ್ಗೆ ಈ ವೊಕ್ಯಾಬ್ಯುಲರಿ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೇನೆ. ಇದರ ಬಗ್ಗೆ PDF ನಲ್ಲಿ ಎಲ್ಲವನ್ನ ಮತ್ತೆ ಕೊಟ್ಟಿದ್ದೇನೆ, ನೀವು ಅದನ್ನ ಟೆಲಿಗ್ರಾಮ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದಾದ ನಂತರ ಮುಂದೆ ಮುಖ್ಯವಾದ ವಿಷಯಗಳು ಯಾವುದೂ ಇಲ್ಲ. PDF ಅಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ ಯಾವುದು, ಧ್ರುವ್ ಹೆಲಿಕಾಪ್ಟರ್ ಇನ್ವೆಸ್ಟಿಗೇಷನ್ ಬಗ್ಗೆ ಕೆಲವು ಪಾಯಿಂಟ್ ಗಳನ್ನು ನೋಡಿದ್ವಿ. ಅದೇ ರೀತಿ ಇಸ್ರೋದ ಸ್ಪೇಸ್ ಮಿಷನ್ ಗೆ ಯಾವ್ದು ಹೊಸ ಹೊಸ ಕಾರ್ಯಕ್ರಮಗಳಿದೆ, ಮತ್ತೆ ಏನೇನು ಸಾಧನೆಗಳನ್ನ ಮಾಡಿದೆ ಇಸ್ರೋ ಸದ್ಯದಲ್ಲಿ ಅಂತ ನೋಡಿದ್ವಿ. ಅದಾದ ನಂತರ ಮೇನ್ಸ್ ಕ್ವಶನ್ ನಿಮ್ಗೋಸ್ಕರ ಇದೆ ಒಂದು, ದ ಧ್ರುವ್ ಹೆಲಿಕಾಪ್ಟರ್ ಕ್ರಾಶ್ ಹೈಲೈಟ್ಸ್ ಇಶ್ಯೂಸ್ ಇನ್ ಇಂಡಿಯಾಸ್ ಡಿಫೆನ್ಸ್ ಏವಿಯೇಷನ್ ಸೆಕ್ಟರ್. ಈ ಧ್ರುವ್ ಹೆಲಿಕಾಪ್ಟರ್ ಕ್ರಾಶ್ ಆಗ್ತಾ ಇದೆಯಲ್ವಾ, ಹಾಗಾಗಿ ಅದೇನ್ ಹೇಳುತ್ತೆ, ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಏವಿಯೇಷನ್ ಸೆಕ್ಟರ್ ನಲ್ಲಿ ಕೆಲವೊಂದು ಇಶ್ಯೂಗಳಿದೆ, ತೊಡಕುಗಳಿದೆ. ಡಿಸ್ಕಸ್ ದಿ ಚಾಲೆಂಜಸ್ ಇನ್ ಡಿಸೈನ್, ಪ್ರೊಡಕ್ಷನ್ ಅಂಡ್ ಸೇಫ್ಟಿ ಆಫ್ ಇಂಡಿಜಿನಸ್ ಮಿಲಿಟರಿ ಏರ್ಕ್ರಾಫ್ಟ್. ನಮ್ಮ ದೇಶದಲ್ಲೇ ಇಂಡಿಜಿನಸ್ ಆಗಿ ಅಂತಂದ್ರೆ ಸ್ಥಳೀಯವಾಗಿ, ದೇಶೀಯವಾಗಿ ಕೆಲವೊಂದು ಈಗ ಡಿಫೆನ್ಸ್ ರಿಲೇಟೆಡ್ ಆಗಿ ನಾವು ಉತ್ಪನ್ನಗಳನ್ನ ತಯಾರಿಸ್ತಾ ಇದ್ದೇವೆ. ಯಾಕಂದ್ರೆ ಏನೇನ್ ಚಾಲೆಂಜಸ್ ಎದುರಾಗುತ್ತೆ ಆವಾಗ, ಡಿಸೈನ್ಗೆ ಸಂಬಂಧಪಟ್ಟ ಹಾಗೆ, ಅದನ್ನ ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಅದರ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಏನೇನು ಚಾಲೆಂಜಸ್ಗಳು ಇದೆ. ಅದರ ಜೊತೆ ಸಜೆಸ್ಟ್ ಮೆಜರ್ ಟು ಇಂಪ್ರೂವ್ ರಿಲಯಬಿಲಿಟಿ, ಅಂತಂದ್ರೆ ಹೆಚ್ಚು ವಿಶ್ವಾಸಾರ್ಹವಾಗಿ ಅವರ ಮೇಲೆ ಅಂತ ಒಂದು ಉಪಕರಣಗಳ ನಂಬಿಕೆ ಇಟ್ಕೋಬೇಕು ಅಂತಾದ್ರೆ ಏನೇನು ಕ್ರಮ ಕೈಗೊಳ್ಳಬೇಕು. ಅಂಡ್ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡರ್ ಆತ್ಮನಿರ್ಭರ್ ಭಾರತ್. ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ನಮ್ಮ ದೇಶ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಹೇಗೆ ಸ್ವಾವಲಂಬಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರೋ ಅಂಶಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರಿಲಿಮ್ಸ್ ಪಾಯಿಂಟ್ ಅಲ್ಲಿ ನೋಡಿದ್ದು ಮಗ್ನರೇಗಾ ಸ್ಕೀಮ್ ಬಗ್ಗೆ ನೋಡಿದ್ವಿ. ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ಸ್ ಏನು ಅಂತ ನೋಡ್ಕೊಂಡ್ವಿ. ಮತ್ತೆ ಸ್ಮಾರ್ಟ್ ಗ್ಲಾಸ್ ವಿತ್ AI, ಸ್ಮಾರ್ಟ್ ಓನ್ ಅಂತ ಒಂದು ಕಂಪನಿ ಏನ್ ಮಾಡಿದೆ, ವಿಜುವಲ್ ದೃಷ್ಟಿ ದೋಷ ಇರೋರಿಗೆ ಬೇಕಾದಂತಹ ಕೆಲವೊಂದು ಉಪಕರಣಗಳನ್ನ ಸಿದ್ಧಪಡಿಸ್ತಾ ಇದೆ.
ವೊಕ್ಯಾಬ್ಯುಲರಿ ಬಗ್ಗೆ ಮತ್ತೆ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. PYQ ಹಿಂದಿನ ಶುಕ್ರವಾರ ಡಿಸ್ಕಸ್ ಮಾಡಿದ್ವು ಅಲ್ವಾ. ದ ಟರ್ಮ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಇಸ್ ಸಮ್ ಟೈಮ್ ಸೀನ್ ಇನ್ ದ ನ್ಯೂಸ್. ಏನು ಇದರ ಹಾಗಂದ್ರೆ ಅಂತ ಕೇಳಿದ್ದಾರೆ. ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತಂದ್ರೆ ಏನು? ಇಟ್ ಇಸ್ ಅ ನೆಟ್ವರ್ಕ್ ಆಫ್ ಬ್ಯಾಂಕ್ branches which enables customers to operate their accounts from any branch of the bank on its network regardless of where they open their accounts. ಎಲ್ಲೇ ಅಕೌಂಟ್ ಓಪನ್ ಮಾಡಲಿ, ಯಾವುದೇ ಬ್ರಾಂಚ್ ಬೇಕಾದರೂ ಅವರು ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡಬಹುದು. ಅಂದ್ರೆ ವಿತ್ಡ್ರಾ ಮಾಡಬಹುದು, ಮನಿಯನ್ನ ಡೆಪಾಸಿಟ್ ಮಾಡಬಹುದು. ಅದಕ್ಕೆ ಏನಂತ ಕರಿತೇವೆ? ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತ ಕರಿತಿದ್ದೇವೆ. ಇನ್ನು ಇವತ್ತಿನ ಪ್ರಶ್ನೆ ನೋಡ್ಕೊಳ್ಳಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೇಮೆಂಟ್ ಬ್ಯಾಂಕ್ಸ್. ಪೇಮೆಂಟ್ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿರೋದು being allowed in India to promote financial inclusion. ಎಲ್ಲರಿಗೂ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಅವಕಾಶಗಳು ಸಿಗಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಮೊಬೈಲ್ ಟೆಲಿಫೋನ್ ಕಂಪನೀಸ್ ಅಂಡ್ ಸೂಪರ್ ಮಾರ್ಕೆಟ್ ಚೈನ್ಸ್ that are owned and controlled by residents are eligible to be promotes of payments bank. ಬೇರೆ ಬೇರೆ ಮೊಬೈಲ್ ಕಂಪನಿಗಳು ಮತ್ತೆ ಸೂಪರ್ ಮಾರ್ಕೆಟ್ ಚೈನ್ಸ್ ಇರುತ್ತಲ್ವಾ, ಅವರಿಗೂ ಸಹ ಪೇಮೆಂಟ್ ಬ್ಯಾಂಕ್ಸ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಒಂದನೇದು. ಪೇಮೆಂಟ್ ಬ್ಯಾಂಕ್ಸ್ ಕ್ಯಾನ್ ಇಶ್ಯೂ ಬೋತ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಡೆಬಿಟ್ ಕಾರ್ಡ್. ಪೇಮೆಂಟ್ ಬ್ಯಾಂಕ್ಗಳು ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ ಅನ್ನ ಇಶ್ಯೂ ಮಾಡಬಹುದಾ ಅನ್ನೋದು ಎರಡನೇದು. ಪೇಮೆಂಟ್ ಬ್ಯಾಂಕ್ಸ್ ಕ್ಯಾನಾಟ್ ಅಂಡರ್ಟೇಕ್ ಲೆಂಡಿಂಗ್ ಆಕ್ಟಿವಿಟೀಸ್. ಸಾಲಕ್ಕೆ ಸಂಬಂಧಪಟ್ಟ ಯಾವುದೇ ಆಕ್ಟಿವಿಟೀಸ್ ಗಳನ್ನ ಇವರು ಕೈಗೊಳ್ಳಬಾರದು, ಹೌದಾ ಅನ್ನೋದು ಪ್ರಶ್ನೆ. ಯಾವ್ಯಾವ್ದು ಕರೆಕ್ಟ್ ಹಾಗಾದ್ರೆ ಅನ್ನೋದನ್ನ ತಿಳಿದಿದ್ರೆ ಕಮೆಂಟ್ ಮಾಡಿ, ತಿಳಿದೇ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯಾಂಶಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.